ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ್ಯಂಡ್ ಹೊಸ ವ್ಯೂವರ್ಸ್ ಆಗಿದ್ರೆ ಎಲ್ಲರಿಗೂ ವೆಲ್ಕಮ್, ಆ್ಯಂಡ್ ರಿಟರ್ನಿಂಗ್ ವ್ಯೂವರ್ಸ್ಗೆಲ್ಲ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ರೀಡಿಂಗ್ ಏನು ಅಂತ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ. ಅದಕ್ಕೂ ಮುಂಚೆ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಇನ್ಸ್ಟಾದಲ್ಲೂ ಫಾಲೋ ಮಾಡ್ಬೋದು. ಡೈಲಿ ರೀಲ್ ಹಾಕ್ತೀನಿ ನಾನು, ಇಂಗ್ಲೀಷಲ್ಲಿರುತ್ತೆ, ಬಟ್ ಸ್ಟಿಲ್ ಯು ಗೈಸ್ ಕ್ಯಾನ್ ಫಾಲೋ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಆ್ಯಂಡ್ ಇವತ್ತಿನ ರೀಡಿಂಗಲ್ಲಿ ಏನೇನು ಕವರ್ ಮಾಡ್ತೀವಿ ಅಂದರೆ, ಪ್ರೆಸೆಂಟ್ ಸಿಚುವೇಶನ್, ನಿಮ್ಮ ಲವ್ ಲೈಫ್ದು ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂತ, ನಿಮ್ಮ ಪಾರ್ಟ್ನರ್ದು ಆ್ಯಕ್ಷನ್ ಏನಾಗಿರುತ್ತೆ, ಆ್ಯಂಡ್ ದೆನ್ ಯೂನಿವರ್ಸ್ ಮೆಸೇಜ್ ಏನು ನಿಮಗೆ ಈ ರಿಲೇಷನ್ಶಿಪ್ ಬಗ್ಗೆ, ಆ್ಯಂಡ್ ದೆನ್ ನಿಮ್ಮ ಎನರ್ಜಿ, ನಿಮ್ಮ ಪಾರ್ಟ್ನರ್ ಎನರ್ಜಿ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಅಂದರೆ ನಿಮಗೇನು ಕಾಣಿಸ್ತಾ ಇಲ್ಲ ಈ ರಿಲೇಷನ್ಶಿಪ್ ಬಗ್ಗೆ ಅಂತ ನೋಡೋಣ. ಸೊ ಇಷ್ಟು ಕ್ವೆಶನ್ಸ್ನ ಕವರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಇವಾಗ ನಿಮ್ಮ ಸ್ಕ್ರೀನ್ ಮುಂದೆ 2 ಆಪ್ಷನ್ ಬರುತ್ತೆ. ಸೊ ಟೈಮ್ ತೊಗೊಳ್ಳಿ ಯಾವ ಆಪ್ಷನ್ ಚೂಸ್ ಮಾಡಬೇಕು ಅಂತ. ಆ್ಯಸ್ ಯೂಶ್ವಲ್ 2 ಆಪ್ಷನ್ಸ್ ಇರುತ್ತೆ. 2 ಆಪ್ಷನ್ಸ್ದು ಟೈಮ್ ಸ್ಟ್ಯಾಂಪ್ಸ್ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರ್ತೀನಿ. ಸೊ ಟೈಮ್ ತೊಗೊಳ್ಳಿ, ಯೋಚನೆ ಮಾಡಿ ಯಾವ ಆಪ್ಷನ್ ಚೂಸ್ ಮಾಡಬೇಕು ಅಂತ. ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಬಾಯ್. ಹಾಯ್, ನಂಬರ್ 1 ಆರ್ ಫಸ್ಟ್ ಇಮೇಜ್ ಚೂಸ್ ಮಾಡಿದವರಿಗೆ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನಾನು ರಿವರ್ಸಲ್ಲಿ ತಗೊಳ್ಳಲ್ಲ, ಒನ್ ಥಿಂಗ್. ಓಕೆ, ಸೊ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಇವಾಗ ಏನು ಮೆಸೇಜ್ ಬರ್ಬೋದು, ಏನು ಎಕ್ಸೈಟಿಂಗ್ ಮೆಸೇಜಸ್ ಬರ್ಬೋದು ಅಂತ. ಫಾರ್ ಗ್ರೂಪ್ 1 ಮೆಸೇಜ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ ಥರ ವೀಡಿಯೋಸ್ ಬೇಕು ಅಂತ. ಆ್ಯಂಡ್ ವಿ ಆರ್ ರೆಡಿ ಫಾರ್ ದಿಸ್. ಆಲ್ರೈಟ್, ಸೊ ದಿಸ್ ವಿಲ್ ಬಿ ಪ್ರೆಸೆಂಟ್ ಸಿಚುವೇಶನ್ ಆಫ್ ಲವ್ ಆರ್ ಕರೆಂಟ್ ಎನರ್ಜಿ ಆಫ್ ಲವ್ ಅನ್ಬೋದು. ನಿಮ್ಮ ಪಾರ್ಟ್ನರ್ ಆ್ಯಕ್ಷನ್, let it be like this. And ಯೂನಿವರ್ಸ್ ಮೆಸೇಜ್ ಏನು ನಿಮಗೆ ಈ ರಿಲೇಷನ್ಶಿಪ್ ಬಗ್ಗೆ, ಯೂನಿವರ್ಸ್ ಮೆಸೇಜ್ ಏನು. ಆಲ್ರೈಟ್, ಆ್ಯಂಡ್ ದೆನ್ ನಿಮ್ಮ ಎನರ್ಜಿ ಏನು ಈ ಪರ್ಸನ್ ಬಗ್ಗೆ. ಇದಕ್ಕೆ ನಾವು 2 ಕಾರ್ಡ್ ತಗೊಳ್ಳೋಣ. What's your energy regarding this connection? And ನಿಮ್ಮ ಪಾರ್ಟ್ನರ್ ಎನರ್ಜಿ ಏನು ಈ ರಿಲೇಷನ್ಶಿಪ್ ಬಗ್ಗೆ. ಆಲ್ರೈಟ್, ಸೊ ಬಾಟಮ್ ಆಫ್ ದ ಡೆಕ್. ಸೊ ಈ ರಿಲೇಷನ್ಶಿಪ್ ಬಗ್ಗೆ ಏನು ಗೊತ್ತಿಲ್ಲ ನಿಮಗೆ ಅನ್ನೋದಕ್ಕೆ, ಡೆತ್. ನಾನು ಇವತ್ತು ಬೆಳಗ್ಗೆ ನಾನು ಈವನ್ ಜನರಲ್ ರೀಡಿಂಗ್ಸ್ ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ಈವನ್ ದ್ಯಾಟ್ ಜನರಲ್ ರೀಡಿಂಗಲ್ಲೂ ವಾಟ್ ಯು ಡೋಂಟ್ ಸಿ ಕಮಿಂಗಲ್ಲಿ ಡೆತ್ ಕಾರ್ಡ್ ಬಂದಿತ್ತು. ಸೊ ಐ ಫೀಲ್ ಸಮ್ವೇರ್ ಈ ಮೆಸೇಜ್ ನನಗೂ ರಿಲೇಟ್ ಆಗ್ಬೋದು ಅಂತ. ಸೊ ನೋಡೋಣ ಏನಿದೆ ಅಂತ. ಹೋಪ್ ಎಲ್ಲ ಫ್ರೇಮಲ್ಲಿ ಇದೆ ಅನ್ಕೊತೀನಿ. ಸೊ ಓಕೆ, ಅನ್ಫಾರ್ಚುನೇಟ್ಲಿ ಡೆತ್ ಕಾರ್ಡ್ನ ಸೈಡಿಗೆ ಇರೋಣ. ಸೊ ವಾಟ್ ಯು ಡೋಂಟ್ ಸಿ ಕಮ್ಮಿಂಗ್, ಅಥವಾ ನಿಮಗೆ ರಿಲೇಷನ್ಶಿಪ್ ಬಗ್ಗೆ ಏನು ಗೊತ್ತಿಲ್ಲ ಅಂದರೆ, ಡೆತ್ ಒಂದು ಟ್ರಾನ್ಸ್ಫಾರ್ಮೇಷನ್ನ ಇಂಡಿಕೇಟ್ ಮಾಡುತ್ತೆ, ಒಂದು ಚೇಂಜಸ್ನ ಇಂಡಿಕೇಟ್ ಮಾಡುತ್ತೆ. ಅಥವಾ ಒಬ್ಬರು ಪರ್ಸನ್ ಮೂವ್ ಆನ್ ಆಗೋಕ್ಕೆ ಸ್ವಲ್ಪ ರೆಸಿಸ್ಟ್ ಮಾಡ್ತಾ ಇದ್ದಾರೆ, ಅಥವಾ ಒಬ್ಬ ಪರ್ಸನ್ ಹಳೇದು ಏನಾಗಿತ್ತು ಅದನ್ನು ಮರೆಯೋದಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ, ಇಷ್ಟಪಡ್ತಾ ಇಲ್ಲ ಮರೆಯೋದಕ್ಕೆ. ಐ ಫೀಲ್ ಇದು ನಿಮ್ಮ ಸಿಚುವೇಶನ್ ಆಗಿರಬಹುದು, ಅಥವಾ ವಾಟ್ ಯು ಡೋಂಟ್ ಸಿ ಕಮಿಂಗ್ ಅಲ್ವಾ. ಸೊ ಪ್ರಾಬಬ್ಲಿ ಇದು ನಿಮ್ಮ ಪಾರ್ಟ್ನರ್ ಸಿಚುವೇಶನ್ ಆಗಿರ್ಬೋದು. ಅವ್ರಿಗೆ
ಪಾಸ್ಟಲ್ಲಿ ಯಾವುದೋ ಒಂದು ಸಿಚುವೇಶನ್, ಯಾವುದೋ ಒಂದು ಮೂಮೆಂಟ್ಸ್ ಆಗಿರೋದನ್ನು ಮರೆಯೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಮನ್ನ ಮರೆಯೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಪ್ರಾಬಬ್ಲಿ ತುಂಬ ಜನ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರಬಹುದು, ಅಥವಾ ರಿಲೇಷನ್ಶಿಪ್ನ ಆಲ್ಮೋಸ್ಟ್ ಐ ಡೋಂಟ್ ವಾಂಟ್ ದಿಸ್ ರಿಲೇಷನ್ಶಿಪ್ ಎನಿ ಮೋರ್ ಆ ಥರ ಇದ್ದಾರೆ. ಅಂದರೆ ನನಗೆ ಈ ರಿಲೇಷನ್ಶಿಪ್ ಇನ್ನು ಬೇಡ, ನಾನು ಇನ್ನೂ ಬೆಟರ್ ಚಾಯ್ಸಸ್ ಇದೆ, ನನಗೆ ಈ ರಿಲೇಷನ್ಶಿಪ್ ನನಗೆ ಟಾಕ್ಸಿಕ್ ಆಗಿದೆ ಅಂತ ನೀವು ಥಿಂಕ್ ಮಾಡಿದ್ದೀರಾ. ಬಟ್ ಇಲ್ಲಿ ನಿಮ್ಮ ಪಾರ್ಟ್ನರ್ ಬಂದುಬಿಟ್ಟು ಈವನ್ ದೇ ನೋಸ್ ಇಲ್ಲಿ ನಮ್ಮ ರಿಲೇಷನ್ಶಿಪ್ಪಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ, ಬಟ್ ಸ್ಟಿಲ್ ದೇ ಆರ್ ಅನೇಬಲ್ ಟು ಫೊಗೆಟ್ ಯು. ನಿಮ್ಮನ್ನ ಮರೆಯೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಮರೆಯೋದಕ್ಕೆ ಇಷ್ಟಪಡ್ತಾನೂ ಇಲ್ಲ. ಎಲ್ಲೋ ಒಂದು ಕಡೆ ಪ್ರಾಬ್ಲಿ ನೀವು ಒಫಿಷಿಯಲಿ ಮಾತಾಡ್ಕೊಂಡಿದ್ದೀರಾ ಅನಿಸುತ್ತೆ, ಇಲ್ಲ ವರ್ಕೌಟ್ ಆಗ್ತಾ ಇಲ್ಲ, ಐ ಥಿಂಕ್ ನಾವಿದನ್ನ ಇಲ್ಲಿಗೆ ಬಿಡಬೇಕು ಅಂತೆಲ್ಲ ಮಾತಾಡ್ಕೊಂಡಿರಬಹುದು. ಅಥವಾ ಏನೋ ಒಂದು ಯಾರು ಚೀಟ್ ಮಾಡಿರ್ಬೋದು ಪಾಸ್ಟಲ್ಲಿ, ಅದೊಂದು ಕಾರಣಕ್ಕೆ ಪ್ರಾಬಬ್ಲಿ ನೀವು ಇಲ್ಲ ಇದು ವರ್ಕೌಟ್ ಆಗಲ್ಲ, ಐ ಫೀಲ್ ನನಗೆ ನಿನ್ನ ಮತ್ತೆ ಟ್ರಸ್ಟ್ ಮಾಡೋಕ್ಕಾಗಲ್ಲ, ಹೀಗೆಲ್ಲ ನೀವೆಲ್ಲ ಯೋಚನೆ ಮಾಡಿಕೊಂಡು ಮಾತಾಡ್ಕೊಂಡಿರ್ಬೋದು. ಬಟ್ ನಿಮ್ಮ ಪಾರ್ಟ್ನರ್ ಮೂವ್ ಆನ್ ಆಗೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ನ್ಯೂ ಬಿಗಿನಿಂಗ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಕೈಂಡ್ ಆಫ್ ಕಷ್ಟಪಡ್ತಾ ಇದ್ದಾರೆ. ಬಟ್ ಸ್ಟಿಲ್ ದೇ ಆರ್ ಟ್ರೈಯಿಂಗ್. ಈವನ್ ಅವರು ಥಿಂಕ್ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಈ ರಿಲೇಷನ್ಶಿಪ್ಗೆ ಫ್ಯೂಚರ್ ಇಲ್ಲ ಅಂತ, ಬಟ್ ಸ್ಟಿಲ್ ಈಸ್ ಹೋಲ್ಡಿಂಗ್ ಇಟ್ ಬ್ಯಾಕ್ ಅಂತ ಅನಿಸ್ತಾ ಇದೆ. ಲೈಕ್ ರೆಸಿಸ್ಟ್ ಮಾಡ್ತಾ ಇದ್ದಾರೆ, ಅಥವಾ ಶೀ ಈಸ್ ಹೋಲ್ಡಿಂಗ್ ಇಟ್ ಬ್ಯಾಕ್ ಅನಿಸ್ತಾ ಇದೆ. ಸೊ ನೋಡೋಣ. ಫಸ್ಟಿಗೆ ಪ್ರೆಸೆಂಟ್ ಸಿಚುವೇಶನ್ ಆಫ್ ಲವ್, ಕರೆಂಟ್ ಎನರ್ಜೀಸಿಗೆ ಏನಿದೆ ಅಂತ 8 ಆಫ್ ಪೆಂಟಕಲ್ಸ್. ಸೊ ವೆನೆವರ್ ನಾನು 8 ಆಫ್ ಪೆಂಟಕಲ್ಸ್ ನೋಡಿದ್ರೆ ನನಗೊಂಥರ ವರ್ಕಹಾಲಿಕ್ ವೈಬ್ ಪರ್ಸನ್ ನನಗೆ ತಲೆಗೆ ಬರ್ತಾರೆ. ಅಥವಾ ಒಬ್ಬರು ಕಂಪ್ಲೀಟಾಗಿ ಅವರ ವರ್ಕ್ ಮೇಲೆ ಫೋಕಸ್ಡ್ ಆಗಿರ್ತಾರೆ, ಅವರ ಫ್ಯೂಚರ್ ಮೇಲೆ ಫೋಕಸ್ಡ್ ಆಗಿರ್ತಾರೆ, ಅವರ ಸ್ಕಿಲ್ಸ್ನ ವರ್ಕೌಟ್ ಮಾಡೋದಕ್ಕೆ ಫೋಕಸ್ ಆಗಿರ್ತಾರೆ. ಎಲ್ಲೋ ಒಂದು ಕಡೆ ಅವರು ಎಮೋಷನ್ಸ್ನ ನೆಗ್ಲೆಕ್ಟ್ ಮಾಡ್ತಾರೆ, ಅಥವಾ ಎಮೋಷನ್ಸ್ನ ಅವಾಯ್ಡ್ ಮಾಡುವಂಥ ಪರ್ಸನ್. ಈ ಥರ ಎನರ್ಜೀಸ್ನ ನಾನು ನೋಡ್ತೀನಿ. ಬಟ್ ಐ ಫೀಲ್ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರು ಇವಾಗಲೇ ರಿಲೇಷನ್ಶಿಪ್ಗೆ ಡೀಪ್ ಥಾಟ್ ಕೊಡ್ತಾ ಇಲ್ಲ. ಬಿಕಾಸ್ ಎಲ್ಲೋ ಒಂದು ಕಡೆ ಅವ್ರಿಗೆ ಇವಾಗ ಅವರ ಫ್ಯೂಚರ್ ಪ್ಲ್ಯಾನ್ಸ್ ತಲೆಗೆ ಬರ್ತಾ ಇದೆ. ಪ್ರಾಬಬ್ಲಿ ಈ ಪರ್ಸನ್ ನೀವು ತುಂಬ ಸಲ ನೋಡಿರ್ಬೋದು, ಪ್ರಾಬ್ಲಿ ನೀವು ಮಾತಾಡಿಸ್ತಾನೆ ಇಲ್ದೇ ಇರ್ಬೋದು ಈ ಪರ್ಸನ್ ಜೊತೆ. ಸೊ ಯು ಮೈಟ್ ಹ್ಯಾವ್ ಸೀನ್ ಅವ್ರ ಪಾಡಿಗೆ ಜಿಮ್ಮಿಗೆ ಹೋಗ್ತಾರೆ, ವರ್ಕೌಟ್ ಮಾಡ್ತಾರೆ, ಅವ್ರ ಫ್ರೆಂಡ್ಸ್ನ ಮೀಟ್ ಆಗ್ತಾರೆ, ಅವ್ರ ಡೈಲಿ ರೋಟೀನ ಅವ್ರು ಮಿಸ್ಸೇ ಮಾಡಲ್ಲ. ಅವ್ರು ಏನು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು ನಿಮ್ಮ ಜೊತೆ ಇರಬೇಕಾದ್ರೆ ಸೇಮ್ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವ ಒಂದು ರೀತಿಲೂ ನಿಮಗೆ ನೀವು ನೋಡ್ತಾ ಇಲ್ಲ ಅನಿಸುತ್ತೆ ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊತಿರೋದಾಗಲಿ, ಅಥವಾ ಅವ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರೋದಾಗಲಿ, ಇದು ಯಾವುದೂ ನೀವು ಅಬ್ಸರ್ವ್ ಮಾಡ್ತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಅಥವಾ ಐ ಫೀಲ್ ಲೈಕ್ ಇಲ್ಲಿ ನಿಮ್ಮ ಪರ್ಸನ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವೂ ಅಷ್ಟೇ ಕೈಂಡ್ ಆಫ್ ಇವಾಗ ನಿಮ್ಮ ಕರಿಯರ್ ಫೋಕಸ್ಡ್ ಆಗಿದ್ದೀರಾ, ನಿಮ್ಮ ಪ್ರೊಫೆಷ್ನಲ್ ಲೈಫ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ಬಟ್ ಐ ಫೀಲ್ ನೀವು ಯಾವ ಥರ ಅಂದರೆ ಇವಾಗ ಒಂದು ರಿಲೇಷನ್ಶಿಪ್ ಲಾಂಗ್ ಟರ್ಮ್ ಇರುತ್ತೆ ಅಂದರೆ ಮಾತ್ರ ಅದಕ್ಕೊಂದು ಇಂಪಾರ್ಟೆನ್ಸ್ ಕೊಡ್ತೀರಾ, ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಕೊಡ್ತೀರಾ. ಅದು ಇವಾಗ ನಿಮಗೆ ಯಾವಾಗ ಅನಿಸುತ್ತೆ ಅದು ಇಲ್ಲ ವರ್ಕೌಟ್ ಆಗ್ತಾ ಇಲ್ಲ ಅಂದರೆ ಐ ಫೀಲ್ ನೀವು ಅದಕ್ಕೆ ಜಾಸ್ತಿ ಥಾಟ್ ಕೊಡಲ್ಲ. ಸೊ ಅಟ್ ದ ಸೇಮ್ ಟೈಮ್ ಎಲ್ಲೋ ಒಂದು ಕಡೆ ಐ ಫೀಲ್ ಹೋಪ್ ಈಸ್ ದೇರ್. ನಿಮಗೂ ಹೋಪ್ ಇದೆ. ಒಬ್ಬರು ಒಂದು ಸ್ವಲ್ಪ ಸ್ಮಾಲ್ ಚೇಂಜಸ್ ಮಾಡಿಕೊಂಡ್ರೆ ಈ ರಿಲೇಷನ್ಶಿಪ್ ಫಾರ್ವರ್ಡ್ ಹೋಗೋಕ್ಕೆ ಚಾನ್ಸಸ್ ಇದೆ. ಲೈಕ್ ಈ ಥರ ಒಂದು ಹೋಪ್ ಇದೆ, ಹೋಪ್ ಕಳ್ಕೊಂಡಿಲ್ಲ ಎಲ್ಲೋ ಒಂದು ಕಡೆ. ಐ ಫೀಲ್ ನೀವಿಬ್ಬರು ಒಂದು ಇಂಡಿಪೆಂಡೆಂಟ್ ಪರ್ಸನ್, ನೀವಿಬ್ಬರು ವೆರಿ ಮಚ್ ಕರಿಯರ್ ಓರಿಯೆಂಟೆಡ್. ಎಟ್ ದ ಸೇಮ್ ಟೈಮ್ ನೀವಿಬ್ಬರು ಮೀಟ್ ಆಗೋದಕ್ಕೂ ಮುಂಚೆ ನಿಮ್ಮದೇ ಆದ ಪ್ಲ್ಯಾನ್ಸ್ ಇತ್ತು, ನಿಮ್ಮದೇ ಆದ ಡ್ರೀಮ್ಸ್ ಇತ್ತಲ್ವಾ. ಸೊ ಎಲ್ಲೋ ಒಂದು ಕಡೆ ನೀವು ಆ ಡ್ರೀಮ್ಗೆ, ಆ ಒಂದು ಪ್ಲ್ಯಾನ್ಗೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಇಷ್ಟಪಡ್ತೀರ ರೈಟ್ ನಾವ್. ಇವಾಗ ಈ ಥರ ಒಂದು ಸಿಚುವೇಷನಲ್ಲಿದೆ. ಬಟ್ ಸಮ್ವೇರ್ ಇನ್ ದ ಕಾರ್ನರ್ ಈ ರಿಲೇಷನ್ಶಿಪ್ ಬಗ್ಗೆ ಸ್ಟಿಲ್ ಹೋಪ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನಿಮ್ಮ ಪಾರ್ಟ್ನರ್ದು ಆ್ಯಕ್ಷನ್ಸ್ ನೋಡೋಣ. ಅವ್ರು ಯಾವ ಥರ ಬಿಹೇವ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಾ, ಟ್ರೈಂಗ್ ಟು ಕಾಂಟ್ಯಾಕ್ಟ್ ಯು, ವಾಟ್ ಈಸ್ ದ ಸಿಚುವೇಶನ್ ನೋಡೋಣ. ನೈಟ್ ಆಫ್ ವಾನ್ಸ್. ಓ, ನನಗಿದು ಹೇಗೆ ಅನ್ಸ್ತಾ ಇದೆ ಅಂದರೆ ಫ್ರಮ್ ನೋ ವೇರ್ ಈ ಪರ್ಸನ್ ನಿಮ್ಮ ಲೈಫ್
ಬಂದುಬಿಡೋದು. ಲೈಕ್ ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಮೂಮೆಂಟಲ್ಲಿ ಬರೋದು. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಾನು ಇಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ, ಈ ಪರ್ಸನ್ ಯಾರಿದ್ದಾರೆ, ಹೀ ಈಸ್ ಆರ್ ಶೀ ಈಸ್ ವೆರಿ ಅಟ್ರಾಕ್ಟಿವ್ ಅನ್ನೋದನ್ನ ನೋಡ್ತೀನಿ. ಅಥವಾ ಅವ್ರು ಎಲ್ಲೆಲ್ಲಿರ್ತಾರೆ ಅವ್ರ ಸುತ್ತಮುತ್ತ ಒಂದು ವೆರಿ ಫೈಯರಿ ನೇಚರ್ನ ಮೇಂಟೈನ್ ಮಾಡ್ತಾರೆ. ಅಂದರೆ ಐ ಫೀಲ್ ನಿಮ್ಮ ಪಾರ್ಟ್ನರ್ ವೆರಿ ಎಕ್ಸ್ಟ್ರೋವರ್ಟ್, ಪ್ರಾಬ್ಲಿ ನೀವು ಇಂಟ್ರೋವರ್ಟ್ ಆಗಿಲ್ಲ, ಅವ್ರು ಕಂಪ್ಲೀಟ್ಲಿ ಎಕ್ಸ್ಟ್ರೋವರ್ಟ್ ಆ್ಯಂಡ್ ವೆರಿ ಎಕ್ಸ್ಪ್ರೆಸಿವ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆಮೇಲೆ ಅವ್ರು ಏನು ಮಾಡಬೇಕು, ಅವ್ರಿಗೆ ಏನು ಬೇಕೋ ಅವ್ರು ಅದನ್ನ ಆ್ಯಕ್ಷನ್ ಥ್ರೂ ಮಾಡ್ತಾರೆ. ಬಿಟ್ಟರೆ ಜಾಸ್ತಿ ಫೋನ್ ಕಾಲ್ಸ್, ಜಾಸ್ತಿ ಮೆಸೇಜಸ್ ಎಲ್ಲ ಮಾಡೋಕ್ಕೆ ಇಷ್ಟಪಡಲ್ಲ ಈ ಪರ್ಸನ್ ಅಂತ ನೋಡ್ತಾ ಇದ್ದೀನಿ. ಈ ಪರ್ಸನ್ ಎಲ್ಲಿರ್ತಾರೆ, ಅವ್ರು ಜಾಸ್ತಿ ಫೋನ್ ಹಿಡ್ಕೊಂಡಿರಲ್ಲ, ಅವ್ರು ಜಾಸ್ತಿ ಏನು ಅವರು ಆ ಮೂಮೆಂಟಿಗೆ ಅವ್ರ ಸುತ್ತಮುತ್ತ ಇರೋ ಜನರು ಮಾತಾಡ್ಸೋದು, ಅಲ್ಲಿ ಲೈವ್ಲಿ ಆಗಿರೋದು, ಅದ್ರ ಮೇಲೆ ಫೋಕಸ್ ಮಾಡ್ತಾರೆ. ಬಿಟ್ಟರೆ ಯಾವುದೇ ಕಾರಣಕ್ಕೂ ಈ ಪರ್ಸನ್ ಏನಿದ್ದಾರೆ ಕಾಲಲ್ಲೇ ಇರೋದು, ಫೋನಲ್ಲೇ ಇರೋದು, ಎವ್ರಿ ಟೈಮ್ ಆನ್ಲೈನ್ ಇರೋದು, ಇದೆಲ್ಲ ತುಂಬಾ ಕಡಿಮೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಐ ಫೀಲ್ ನಿಮಗೆ ಇದೊಂದು ಕನ್ಸರ್ನ್ ಇರಬಹುದು, ಬಿಕಾಸ್ ಪ್ರಾಬಲಿ ನೀವು ಎವ್ರಿ ಟೈಮ್ ಅವರಿಂದ ಒಂದು ಗುಡ್ ಮಾರ್ನಿಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಎವ್ರಿ ಟೈಮ್ ಅವರಿಂದ ಒಂದು ಮೆಸೇಜ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ದಟ್ ಪರ್ಸನ್ ಇಸ್ ನಾಟ್ ಡೂಯಿಂಗ್. ಬಟ್ ಅವ್ರಿಗೆ ಯಾವುದೇ ರೀತಿಯಾದ ಇಂಟೆನ್ಷನ್ ಇಲ್ಲ ನಿಮಗೆ ಹರ್ಟ್ ಮಾಡಬೇಕು ಅಂತ, ಯಾವುದೇ ರೀತಿಯಾದ ಒಂದು ಭಾವನೆಗಳಿಲ್ಲ ನಿಮ್ಮದು ನೀನು ಯೋಚನೆ ಮಾಡ್ತಾಯಿದ್ದಾರೆ ಇವರು ನನ್ನ ಬಗ್ಗೆ ಅಂತ. ಆ ಥರ ಥಾಟ್ಸ್ ಎಲ್ಲ ತುಂಬ ಕಡಿಮೆ. ಬಿಕಾಸ್ ಐ ಫೀಲ್ ಈ ಪರ್ಸನ್ ಎವ್ರಿ ಡೇ ಲೈಫಲ್ಲಿ ಹೊಸದೇನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಇರ್ತಾರೆ. ನನ್ನ ಲೈಫ್ನ ಎಷ್ಟು ಅಡ್ವೆಂಚರಸ್ ಆಗಿ ನಾನು ತೊಗೊಂಡು ಹೋಗ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಡೆಫಿನೆಟ್ಲಿ ಈ ಪರ್ಸನಿಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಇದೆ. ಓಕೆನಾ? ನಿಮ್ಮ ಕ್ವೆಶನ್ ಏನಾದರೂ ಈ ಪರ್ಸನ್ಗೆ ನಿಜವಾಗ್ಲೂ ನನ್ನ ವ್ಯಾಲ್ಯೂ ಇದೆಯಾ, ನನ್ನ ನಿಜ ವ್ಯಾಲ್ಯೂ ಮಾಡ್ತಾರಾ, ನನಗೆ ನಿಜವಾಗ್ಲೂ ಇಂಪಾರ್ಟೆನ್ಸ್ ಕೊಡ್ತಾರಾ ಅನ್ನೋದನ್ನಾದ್ರು ಕ್ವೆಶನ್ ಆದರೆ ಡೆಫಿನೆಟ್ಲಿ ಈ ಪರ್ಸನ್ ನಿಮಗೆ ತುಂಬಾ ಅಟ್ರ್ಯಾಕ್ಟ್ ಆಗಿದ್ದಾರೆ. ಪ್ರಾಬಬ್ಲಿ ಇದನ್ನು ನೀವು ಇವಾಗಲೇ ಎಮೋಷ್ನಲ್ ಕನೆಕ್ಷನಿಗೆ ಕಂಪೇರ್ ಎಲ್ಲ ಮಾಡೋಕ್ಕಾಗಲ್ಲ. ಐ ಆಮ್ ನಾಟ್ ಸೀಯಿಂಗ್ ದ್ಯಾಟ್ ಸ್ಟೇಬಲ್ ಥಾಟ್ ಫ್ರಮ್ ದೇರ್ ಎಂಡ್. ಬಟ್ ಡೆಫಿನೆಟ್ಲಿ ಅವ್ರು ನಿಮಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ. ದ ವೇ ಯು ಲುಕ್, ದ ವೇ ಯು ಡ್ರೆಸ್, ದ ವೇ ಯು ಆರ್, ನೀವು ಹೆಂಗಿದ್ದೀರ ಅವ್ರಿಗೆ ಹಾಗೆ ನಿಮ್ಮನ್ನ ಇಷ್ಟ. ಬಟ್ ಒನ್ ಥಿಂಗ್ ಈಸ್ ಫಾರ್ ಶೋರ್, ನಾನಿಲ್ಲಿ ಏನು ನೋಡ್ತಾಯಿದ್ದೀನಿ, ಈ ಪರ್ಸನ್ ಆಫ್ಟರ್ 6 months, ಆಫ್ಟರ್ 8 months ನಾವು ಹೆಂಗಿರಬಹುದು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾಯಿಲ್ಲ. ಆಯಿತಾ? ಅಂದರೆ ಅವ್ರಿಗಿನ್ನೂ ಆ ಥಾಟ್ ಬಂದಿಲ್ಲ, ಇವ್ರ ಜೊತೆ ನಾನು ಕಮಿಟ್ಮೆಂಟಲ್ಲಿ ಇರ್ತೀನಾ, ಇವ್ರ ಜೊತೆ ನಾನು ಫಾರ್ ಎವರ್ ಚೆನ್ನಾಗಿರ್ತೀನ, ಹೀಗೆಲ್ಲ ಯೋಚನೆ ಮಾಡ್ತಾ ಇಲ್ಲ. ಪ್ರಾಬ್ಲಿ ನೀವು ಆ ಥರ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡ್ತಾ ಇದ್ದೀನಿ. ಬಟ್ ಔಟ್ ಸೈಡಿಂದ ಐ ಫೀಲ್ ಅವರ ಮೈಂಡ್ಸೆಟ್ ಇನ್ನೂ ನಿಮ್ಮ ಬಗ್ಗೆ ಕಮಿಟ್ಮೆಂಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಅವ್ರು ನಿಮ್ಮನ್ನ ಮತ್ತೆ ಮೀಟ್ ಆಗೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮತ್ತು ಟೈಮ್ ಸ್ಪೆಂಡ್ ಮಾಡೋದು ಒಟ್ಟಿಗೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಗೊತ್ತಾಗಬೇಕು ನೀವು ಎಷ್ಟು ಅಡ್ವೆಂಚರಸ್ ನಿಮ್ಮ ಲೈಫಲ್ಲಿ. ಬಿಕಾಸ್ ಐ ಫೀಲ್ ಅವರಿಗೆ ಅವ್ರದ್ದೇ ರೀತಿಯಾದ ಪರ್ಸನ್ನ ಮೀಟ್ ಆಗೋಕ್ಕೆ ಇಷ್ಟಪಡ್ತಾರೆ. ಲೈಕ್ ಎವ್ರಿ ಟೈಮ್ something happiness, something funny thing, something new, some changes, some new experience, ಇದ್ರ ಬಗ್ಗೆ ಅವ್ರು ಜಾಸ್ತಿ ಫೋಕಸ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ಪ್ರಾಬ್ಲಿ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಅವ್ರ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಸ್ಯಾಜಿಟೇರಿಯಸ್, ಏರಿಸ್ ಆರ್ ಲಿಯೋ ಝೋಡಿಯಾಕ್ ಸೈನ್. ಎಲ್ಲೋ ಒಂದು ಕಡೆ ಈ ಪರ್ಸನ್ ಆಲ್ರೆಡಿ ಫೇಮಸ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆಲ್ರೆಡಿ ಸೋಷಿಯಲ್ ಸರ್ಕಲಲ್ಲಿ ಗೊತ್ತಿದ್ದಾರೆ ಇವರು. ಪ್ರಾಬಬ್ಲಿ ನಿಮ್ಮ ಫ್ರೆಂಡ್ಸಿಗೂ ಇವ್ರು ಗೊತ್ತಿದ್ದಾರೆ. ಎಲ್ಲೋ ಒಂದು ಕಡೆ ಐ ಫೀಲ್ ದಿಸ್ ಪರ್ಸನ್ ಈಸ್ ಕ್ವೈಟ್ ಫೇಮಸ್. ಆಯಿತಾ? ಅವರ ಒಂದು ಎನರ್ಜಿಯಿಂದ ಅವ್ರು ಫೇಮಸ್ ಅನ್ನು ನೋಡ್ತಾ ಇದ್ದೀನಿ. ಸೊ ಯೂನಿವರ್ಸ್ ಮೆಸೇಜ್ ಏನಿದೆ ಈ ಒಂದು ರಿಲೇಷನ್ಶಿಪ್ ಬಗ್ಗೆ, ನಿಮಗೇನು ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತಾ ಇದೆ ಯೂನಿವರ್ಸ್ ಅನ್ನೋದು ನೋಡ್ತಾ ಇದ್ದೀನಿ. ಸೋ ಫಾರ್ ಐ ಫೀಲ್ ದ ಮೇನ್ ಎನರ್ಜಿ ಈಸ್ ಕೈಂಡ್ ಆಫ್ ಸಮ್ ಎಂಡಿಂಗ್ ಆ್ಯಂಡ್ ಸಮ್ ನ್ಯೂ ಬಿಗಿನಿಂಗ್ ಅನ್ನೋದನ್ನು ನೋಡ್ತಾ ಇದ್ದೀನಿ. ಬಟ್ ನೋಡೋಣ ಇದಕ್ಕೆ ಹೇಗೆ ಜಸ್ಟಿಸ್ ಮಾಡುತ್ತೆ ಅಂತ. ಕಿಂಗ್ ಆಫ್ ಸ್ವಾರ್ಡ್ಸ್, ಅಗೇನ್ ದ ಪರ್ಸನ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಪ್ರಾಬಬ್ಲಿ ಅವ್ರ ಝೋಡಿಯಾಕ್ ಸೈನ್ ಅಕ್ವೇರಿಯಸ್, ಕ್ಯಾಪ್ರಿಕಾನ್, ಅಕ್ವೇರಿಯಸ್, ಜೆಮಿನಿ ಆರ್ ಲೀಬ್ರಾ ಝೋಡಿಯಾಕ್ ಸೈನು ಆಗಿರ್ಬೋದು. ನನಗೆ ಅಕ್ವೇರಿಯಸ್ ಇಲ್ಲಿ ಮೇಯ್ನಾಗಿ ಎದ್ದು ಕಾಣಿಸ್ತಾ ಇದೆ. ಬಿಕಾಸ್ ಕಿಂಗ್ ಆಫ್ ಸ್ವಾರ್ಡ್ಸ್ ಒಂದು ಎಮೋಷ್ನಲ್ ಪರ್ಸನ್ ಅಲ್ವೇ ಅಲ್ಲ. ಆಯಿತಾ?
ಇದು ನಿಮ್ಮ ಪರ್ಸನ್ ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ತೋರಿಸ್ತಾ ಇದೆ ಅಂತ ಫೀಲ್ ಆಗ್ತಾ ಇದೆ. ನಿಮಗೆ ಒಂಥರ ಡಬಲ್ ಕನ್ಫರ್ಮೇಷನ್. ನೀವು ಯಾವ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಐ ಫೀಲ್ ನಿಮಗೂ ಅವ್ರಿಗೂ ಏಜ್ ಗ್ಯಾಪ್ ತುಂಬಾ ಇದೆ ಅಂತ ನೋಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನಿಮಗೂ ಅವ್ರಿಗೂ ಮೆಂಟ್ಯಾಲಿಟಿ, ನಿಮ್ಮ ಲೈಫ್ ಸ್ಟೈಲ್, ಥಾಟ್ ಪ್ರೊಸೆಸ್ ಎಲ್ಲದು ಡಿಫ್ರೆಂಟ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಓಕೆನಾ? ಸೊ ಒನ್ ಥಿಂಗ್ ಈಸ್ ಫಾರ್ ಶೋರ್, ನಿಮಗಿಲ್ಲಿ ಡಬಲ್ ಕನ್ಫರ್ಮೇಷನ್. ನೀವು ಯಾವ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ಎಮೋಷ್ನಲ್ ಅಲ್ಲ. ಅವರು ಒಬ್ಬರೇ ಇರಬೇಕಾದ್ರೆ ಜಾಸ್ತಿ ಥಿಂಕ್ ಮಾಡಲ್ಲ ಅನ್ನೋದನ್ನ ನೋಡ್ತಾರೆ. ಒಬ್ಬರೇ ಇರಬೇಕಾದ್ರೆ ದೆಲ್ ಟ್ರೈ ಟು ಅವ್ರ ನೇಬರ್ಸ್ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ, ಅಥವಾ ಅವ್ರ ಮನೇಲಿ ಯಾರು ಪೇರೆಂಟ್ಸ್ ಇದ್ದಾರೆ, ಯಾರಿದ್ದಾರೆ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅವ್ರನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಮಾಡ್ತಾ ಇಲ್ಲ, ಬಟ್ ದೇ ಡೋಂಟ್ ಹ್ಯಾವ್ ದಿಸ್ ಥಿಂಗ್ ಟು ಮಿಸ್ ಸಮ್ ಒನ್. ಅಂದರೆ ಕನ್ಸು ಕಾಣೋದೆಲ್ಲ ಕಡಿಮೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಪ್ರಾಬಬ್ಲಿ ಅವರ ಲವ್ ಲ್ಯಾಂಗ್ವೇಜ್ ಟು ಸ್ಪೆಂಡ್ ಕ್ವಾಲಿಟಿ ಟೈಮ್, ಏನೋ 5 ಟೈಪ್ಸ್ ಆಫ್ ಲವ್ ಲ್ಯಾಂಗ್ವೇಜಸ್ ಇದೆ ಅಲ್ವಾ, ಲೈಕ್ ಕೈ ಹಿಡ್ಕೊಳ್ಳೋದು, ಟೈಮ್ ಸ್ಪೆಂಡ್ ಮಾಡೋದೊಂದು, ಆ್ಯಂಡ್ ಸೊ ಮೆನಿ ಥಿಂಗ್ಸ್ ಆರ್ ದೇರ್, ಗಿಫ್ಟ್ಸ್ ಕೊಡೋದು. ಸೊ ಈ ಪರ್ಸನ್ದು ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟಪಡ್ತಾರೆ. ಸೊ ಪ್ರಾಬಬ್ಲಿ ನೀವು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಎಲ್ಲ ಪ್ರಾಬ್ಲಿ ನೀವು ಈ ಪರ್ಸನ್ ಯಾವಾಗ ಮೀಟ್ ಆಗೋಣ ಅನ್ನೋದನ್ನೆಲ್ಲ ಜಾಸ್ತಿ ಕೇಳ್ಬೋದು. ಪ್ರಾಬ್ಲಿ ನೀವು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ಬೋದು. ಓಕೆ, ಈ ಪರ್ಸನಿಗೆ ನನ್ನ ಜೊತೆ ಟೆಕ್ಸ್ಟ್ ಮಾಡೋಕ್ಕಾಗಲ್ಲ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಕಾಲಲ್ಲಿ, ಬಟ್ ಮೀಟ್ ಆಗೋದಂದರೆ ಮಾತ್ರ ಎಕ್ಸೈಟ್ ಆಗ್ತಾರೆ. ಬಟ್ ದ್ಯಾಟ್ಸ್ ದೇರ್ ಲವ್ ಲ್ಯಾಂಗ್ವೇಜ್ ಐ ಫೀಲ್. ಅಂದರೆ ಎಷ್ಟು ಅವರು ಟೈಮ್ ಸ್ಪೆಂಡ್ ಮಾಡ್ತಾರೆ ಅವ್ರ ಜೊತೆ, ಅದಕ್ಕೂ ಅವ್ರು ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ. ಆ್ಯಂಡ್ ಎಷ್ಟು ನೀವು ಆನೆಸ್ಟ್ ಆಗಿರ್ತೀರ, ಎಷ್ಟು ನೀವು ಟ್ರುತ್ನ ಹೇಳ್ತೀರಾ, ಅಷ್ಟು ಅವ್ರಿಗೆ ಇಷ್ಟ ಆಗುತ್ತೆ. ನೋ ಮ್ಯಾಟರ್ ಅವರಿಗೆ ಅವರ ಪಾರ್ಟ್ನರ್ ಆಗಿರ್ಬೋದು, ಅವ್ರ ಜೊತೆ ಸುತ್ತಮುತ್ತ ಇರೋರಾಗಿರ್ಬೋದು, ಥಿಂಗ್ಸ್ನ ಹೈಡ್ ಮಾಡಿದ್ರೆ ಅದು ಅವರಿಗೆ ಒಂದು ಚೂರು ಇಷ್ಟ ಆಗಲ್ಲ ಅಂತ ನೋಡ್ತಾ ಇದ್ದೀನಿ. ಸಮ್ವೇರ್ ನಿಮಗೊಂದು ಸಮರೈಸ್ ಮಾಡಬೇಕಂದ್ರೆ, ಈ ಪರ್ಸನ್ ಒಂದು ಗೋಲ್ ಓರಿಯೆಂಟೆಡ್. ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರು ಒಂದು ಗೋಲ್ ಓರಿಯೆಂಟೆಡ್, ನಾಟ್ ಇಟ್ ಆಲ್ ಎಮೋಷನಲ್. ಈ ಪರ್ಸನ್ ಎಮೋಷ್ನಲ್ ಅಲ್ವೇ ಅಲ್ಲ. ಓಕೆನಾ? ಸೊ ನೋಡೋಣ ನಿಮ್ಮ ಎನರ್ಜಿ ಏನಿದೆ ಈ ರಿಲೇಷನ್ಶಿಪ್ ಬಗ್ಗೆ ಅಂತ. ಕಿಂಗ್ ಆಫ್ ಕಪ್ಸ್, ಹಿಯರ್ ವಿ ಗೋ. ಡೆಫಿನೆಟ್ಲಿ ನಾನು ಮುಂಚೆನೇ ಹೇಳ್ದಂಗೆ ನೀವೊಂದು ಎಮೋಷ್ನಲ್ ಪರ್ಸನ್. ಪ್ರಾಬ್ಲಿ ನಿಮ್ಮ ಝೋಡಿಯಾಕ್ ಸೈನ್ ಬಂದುಬಿಟ್ಟು ಪೈಸಸ್, ಸ್ಕಾರ್ಪಿಯೋ, ಕ್ಯಾನ್ಸರ್. ಮೇನ್ಲಿ most of people are cancer, I feel. ಡೆಫಿನೆಟ್ಲಿ ನೀವೊಂದು ವೆರಿ ಎಮೋಷ್ನಲ್ ಪರ್ಸನ್. ನಿಮಗೆ ನಿಮ್ಮ ಪಾರ್ಟ್ನರ್ನು ಎಮೋಷ್ನಲ್ ಇರೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ. ಎಲ್ಲೋ ಒಂದು ಕಡೆ ನೀವು ದಿನ ಊಟ ಮಾಡಿದ್ರ, ನೀವು ಮಲ್ಕೊಂಡ್ರೆ ಚೆನ್ನಾಗಿ, ನಿಮ್ಮ ಪ್ಲ್ಯಾನ್ಸ್ ಕೇಳೋದು, ಈ ಥರ ಎಲ್ಲ ನಿಮಗೆ ಅಟೆನ್ಷನ್ ಕೊಟ್ಟರೆ ನಿಮಗೆ ಅದು ಇಷ್ಟ ಆಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ದಿಸ್ ಪರ್ಸನ್ ಅಲ್ವಾ, ಅವ್ರಿಗೆ ಆ ಮೂಮೆಂಟಲ್ಲಿ ಯಾರವ್ರ ಜೊತೆ ಇರ್ತಾರೆ, ಏನೋ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವ್ರಿಗೆ ಇಷ್ಟ ಆಗುತ್ತೆ. ಪ್ರಾಬ್ಲಿ ನೀವು ಜಾಸ್ತಿ ಅವರ ಯಾವ ಥರ ಅವ್ರನ್ನ ಕೇರ್ ಮಾಡ್ತಾರೆ ಅನ್ನೋದನ್ನ ಫೋಕಸ್ಡ್ ಆಗಿದ್ದೀರಾ. ಬಟ್ ಅವರು ಏನೋ ನಿಮ್ಮಿಂದ ಯಾವ ಥರ ನ್ಯೂ ಎಕ್ಸ್ಪೀರಿಯನ್ಸ್ ಅವ್ರು ಕಲಿಬೋದು. ಐ ಫೀಲ್ ಹೇಗೆ ಗೊತ್ತಾ, ನಿಮ್ಮಿಬ್ರದ್ದು ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸ್ನಾಲಿಟಿ, ಡಿಫ್ರೆಂಟ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಈಚ್ ಅದರ್, ಆ್ಯಂಡ್ ಡಿಫ್ರೆಂಟ್ ಥಾಟ್ ಪ್ರೊಸೆಸ್, ಡಿಫ್ರೆಂಟ್ ಪ್ಲ್ಯಾನ್ಸ್ ಫಾರ್ ಫ್ಯೂಚರ್. ಪ್ರಾಬ್ಲಿ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಔಟ್ ಆಫ್ ಕಂಟ್ರಿ ಸೆಟಲ್ ಡೌನ್ ಆಗಬೇಕು, ಅಥವಾ ಔಟ್ ಆಫ್ ಸ್ಟೇಟ್ ಸೆಟಲ್ ಡೌನ್ ಆಗಬೇಕು ಅಂತ ಒಂದು ಥಾಟ್ ಇದೆ. ಡೆಫಿನೆಟ್ಲಿ ಅವ್ರು ನಿಮ್ಮ ಬಗ್ಗೆ, ನಿಮ್ಮ ಜೊತೆ ಏನಾದ್ರು ಈ ಥರ ಎಕ್ಸ್ಪ್ರೆಸ್ ಮಾಡಿದರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್, ಆಯಿತಾ. ಆ್ಯಂಡ್ ತುಂಬ ಜನಕ್ಕೆ ಆಲ್ರೆಡಿ ಈ ಪರ್ಸನ್ ಹೊರಗಡೆ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿ ಇರಬಹುದು. ಆ್ಯಂಡ್ ಫ್ರಮ್ ದೇರ್ ಪ್ರಾಬಬ್ಲಿ ಅವ್ರು ನಿಮ್ಮ ಜೊತೆ ಅಷ್ಟು ಕಾಂಟ್ಯಾಕ್ಟಲ್ಲಿ ಇಲ್ಲ ಅನಿಸುತ್ತೆ. ಮೆಸೇಜ್ ಮಾಡ್ಕೊಳ್ಳೋದಾಗಲಿ ಅಥವಾ ಕಾಲ್ ಮಾಡೋದಾಗಲಿ ತುಂಬ ಕಡಿಮೆ ಮಾಡ್ತಾಯಿದ್ದಾರೆ ಅನಿಸುತ್ತೆ. ನಥಿಂಗ್ ಟು ವರಿ. ಬಟ್ ನಿಮಗೆ ಕ್ವೆಶನ್ ಇರ್ಬೋದು, ನಾನೇ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ, ಇವರೇನು ನನಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ, ನನಗೆ ಅಟೆನ್ಷನ್ ಸಿಗ್ತಾ ಇಲ್ಲ, ಹೀಗೆಲ್ಲ ನಿಮಗೆ ಥಾಟ್ ಇದ್ದರೆ ಇಟ್ಸ್ ಅ ಕನ್ಫರ್ಮೇಷನ್. ಐ ಫೀಲ್ ಅವ್ರ ವರ್ಕಲ್ಲಿ ಬ್ಯುಸಿಯಾಗಿದ್ದಾರೆ. ಕರೆಂಟ್ ಎನರ್ಜಿಯಲ್ಲೂ 8 ಆಫ್ ಪೆಂಟಕಲ್ಸ್ ಬಂದಿದೆ ನಮಗೆ. ಅವ್ರ ವರ್ಕಲ್ಲಿ ಬ್ಯುಸಿಯಾಗಿದ್ದಾರೆ, ಅವ್ರ ರೂಟೀನಲ್ಲಿ ಬ್ಯುಸಿಯಾಗಿದ್ದಾರೆ. ಲೈಕ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ಕೆಲಸ ಮಾಡ್ತಾರೆ, ನೈಟ್ ವರ್ಕೌಟ್ ಮಾಡ್ತಾರೆ. ದೇ ವಾಂಟ್ ಸ್ಟೇ ಫಿಟ್ ಆಲ್ಸೋ, ರೈಟ್. ಅವ್ರಿಗೆ ಅವ್ರ ಮೇಲೆ ಜಾಸ್ತಿ ಫೋಕಸ್ಡ್, ಬಿಕಾಸ್ ನೈಟ್ ಆಫ್ ವಾನ್ಸ್ ಕೈಂಡ್ ಆಫ್ ಅ ಸೆಲ್ಫ್ ಫೋಕಸ್ಡ್ ಪರ್ಸನ್ ಅಂತ ಹೇಳ್ಬೋದು.
ಸೊ ಅಟ್ ದ ಸೇಮ್ ಟೈಮ್ ಯು ಆರ್ ವೆರಿ ಕೇರಿಂಗ್, ನಿಮಗೆ ಅವ್ರ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗಕ್ಕೆ ಇಷ್ಟ. ಈವನ್ ದೋ ನೀವು ದೂರದಲ್ಲಿದ್ರೂ ಎವ್ರಿ ಮೂಮೆಂಟ್ ಅವ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾರೆ, ಎವ್ರಿ ಮೂಮೆಂಟ್ ನಿಮ್ಮ ಕಣ್ಣು ಅವ್ರ ಮೇಲೆ ಇರುತ್ತೆ. ಆ ಥರ ಪರ್ಸನ್ ನೀವು. ಆ್ಯಂಡ್ ಆ ಥರ ಒಂದು ಎನರ್ಜಿನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್ನಿಂದ ಅಂತಲೂ ನೋಡ್ತಾ ಇದ್ದೀನಿ. ಸೊ ನೋಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ 6 of Pentacles. ಐ ಫೀಲ್ ನಿಮಗೆ ಗೊತ್ತೋ ಗೊತ್ತಿಲ್ವೋ ನಿಮ್ಮ ಪ್ರೆಸೆನ್ಸ್ ಅವರಿಗೆ ಒಂದು ಸಪೋರ್ಟಿವ್ ಆಗಿದೆ. ಓಕೆನಾ? ಅಂದರೆ ನೀವು ಅವ್ರ ಬಗ್ಗೆ ಕೇರ್ ಮಾಡೋದಾದರೂ ಆಗಿರಬಹುದು, ಅಥವಾ ನೀವು ಅವ್ರ ಬಗ್ಗೆ ಕನ್ಸರ್ನ್ ತೋರಿಸೋದಾದರೂ ಆಗಿರ್ಬೋದು. ಎಲ್ಲೋ ಒಂದು ಕಡೆ ಈ ಪರ್ಸನ್ಗೆ ಅದು ಒಂದು ಸಪೋರ್ಟಿವ್, ಒಂದು ಪಿಲ್ಲರ್ ಥರ ನೀವು ಅವ್ರ ಲೈಫಲ್ಲಿ. ಅದು ಅವ್ರು ಹೇಳ್ಕೊಂಡೇ ಇರಬಹುದು, ಬಟ್ ನೀವು ಅವ್ರ ಜೊತೆ ಇರೋದು ಒಂದು ಸ್ಟ್ರೆಂತ್ ಥರ, ಒಂದು ಹೆಲ್ಪ್ ಮಾಡ್ತಾ ಇದ್ದೀರಾ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ. ಎಲ್ಲೋ ಒಂದು ಕಡೆ ಅವರು ಔಟ್ ಆಫ್ ಕಂಟ್ರೋಲ್, ಔಟ್ ಆಫ್ ದೇರ್ ಮೈಂಡ್ ಹೋದಾಗ, ನಿಮ್ಮ ಜೊತೆ ಮಾತಾಡಿದಾಗ, ನಿಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗ ಅವರಿಗೆ ಒಂಥರ ಪೀಸ್ ಫೀಲ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ತುಂಬ ಜನ ಐ ಫೀಲ್ ನಿಮ್ಮ ಪಾರ್ಟ್ನರ್ಗೆ ನೀವು ಯಾವುದೋ ಒಂದು ರೀತಿಲಿ ಹೆಲ್ಪ್ ಮಾಡ್ತಾ ಇದ್ದೀರಾ. ಅದು ಮನಿ ರೀತಿಯಲ್ಲಾದರೂ ಆಗಿರಬಹುದು, ಅಥವಾ ನಾಲೆಡ್ಜ್ ಶೇರ್ ಮಾಡೋದು ರೀತಿಯಲ್ಲಾಗಿರಬಹುದು. ಪ್ರಾಬ್ಲಿ ಯಾರೋ ಅವ್ರ ಸಪೋರ್ಟಿಗೆ ನಿಂತ್ಕೊಂಡಿಲ್ದಾಗ ನೀವು ಅವ್ರ ಜೊತೆ ನಿಂತ್ಕೊಂಡಿರೋದಾಗಿರಬಹುದು. ಈ ಥರ ತುಂಬ ಸಿಚುವೇಶನ್ಸ್ನ ನೋಡ್ತಾ ಇದ್ದೀನಿ ನಿಮ್ಮ ಸೈಡಿಂದ. ಆ್ಯಂಡ್ ಐ ಫೀಲ್ ಇದನ್ನು ಅವ್ರು ಮರ್ತಿಲ್ಲ, ನಿಮ್ಮ ಪಾರ್ಟ್ನರ್ ಇದನ್ನ ಮರ್ತಿಲ್ಲ, ಅದ್ರ ಬಗ್ಗೆ ಒಂದು ಕ್ವೆಶನ್ನೇ ಇಲ್ಲ. ಓಕೆನಾ? ಯುವರ್ ಪಾರ್ಟ್ನರ್ ಸ್ಟಿಲ್ ದೆ ನೋ ದ್ಯಾಟ್ ಯು ಕೇರ್ಡ್ ಅಬೌಟ್ ದೆಮ್. ಯಾರು ಅವ್ರ ಬಗ್ಗೆ ಕೇರ್ ಮಾಡ್ದಿಲ್ದಾಗ ಯು ಮೇಡ್ ದೆಮ್ ಫೀಲ್ ಸ್ಪೆಷಲ್. ನೀವು ಅವ್ರ ಜೊತೆ ನಿಂತ್ಕೊಂಡಿದ್ರಿ, ಆ್ಯಂಡ್ ಯು ಗೇವ್ ದೆಮ್ ಟೈಮ್. ಏನೋ ಆ ಹೋಗಿರೋ ಹೋಪ್ನ ಮತ್ತೆ ಅವರ ಲೈಫಲ್ಲಿ ತಗೊಬರೋದಕ್ಕೆ ನೀವು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ರಿ. ಪ್ರಾಬಬ್ಲಿ ಅವ್ರು ಸ್ಟಾರ್ಟಿಂಗ್ ಅದನ್ನ ಅರ್ಥ ಮಾಡ್ಕೊಂಡೇ ಇರಬಹುದು, ಸ್ಟಾರ್ಟಿಂಗ್ ಅವ್ರು ನಿಮಗೆ ಇಂಪಾರ್ಟೆನ್ಸ್ ಕೊಡ್ದೇ ಇರ್ಬೋದು, ಬಟ್ ಸಮ್ವೇರ್ ಇನ್ ದ ಕಾರ್ನರ್ ಆರ್ ಇನ್ ದ ಸಬ್ಕಾನ್ಷಿಯಸ್ ಮೈಂಡ್ ದೇ ನೋ ಇಟ್. ಓಕೆನಾ? ಏನೋ ನೀವು ಎಷ್ಟು ಅವ್ರಿಗೆ ಹೆಲ್ಪ್ ಮಾಡಿದ್ರಿ, ಎಷ್ಟು ಸಪೋರ್ಟ್ ಮಾಡಿದ್ರಿ, ಎಷ್ಟು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡ್ರಿ, ಅದು ಐ ಫೀಲ್ ಅವರಿಗೆಲ್ಲ ಗೊತ್ತಿದೆ, ಎಲ್ಲ ನೆನಪಿದೆ. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ. 7 of Swords. ವೋ ಐ ಆಮ್ ಗೋನಾ ಟೆಲ್ ಒನ್ ಟ್ರುತ್, ಆಯಿತಾ? ನಾನೊಂದು ಸತ್ಯ ಹೇಳ್ತಾ ಇದ್ದೀನಿ, ಬಟ್ ಯು ಗೈಸ್ ಹ್ಯಾವ್ ಟು ಬಿ ರೆಡಿ ಟು ಆಕ್ಸೆಪ್ಟ್ ಇಟ್. ಆಲ್ರೈಟ್, ಅದಕ್ಕೂ ಮುಂಚೆ ನೆಕ್ಸ್ಟ್ ಕಾರ್ಡ್ನ ನೋಡ್ಕೊಬೇಡ. 9 of Pentacles. ನೋ ಡೌಟ್, ನೋ ಕನ್ಫ್ಯೂಷನ್. ಓಕೆ, ಸೊ ನನಗೇನಿದೆ ಗೊತ್ತಿಲ್ಲ, ಕಾರ್ಡ್ನ ಮುಟ್ಟಿದ್ರೆ ಸಾಕು ಡಿಫ್ರೆಂಟ್ ಮೆಸೇಜಸ್ ಬರ್ತಾ ಇದೆ. ಲೈಕ್ ಐ ಡೋಂಟ್ ನೋ, ಟುಡೇ ನನಗೆ ಮೆಸೇಜಸ್ ಒಂದು ಫ್ಲೋ ಅಲ್ಲಿ ಬರ್ತಾ ಇದೆ. ಐ ಫೀಲ್ ಐ ನೀಡ್ ನಾಟ್ ಹ್ಯಾವ್ ಟು ಥಿಂಕ್ ಟೂ ಮಚ್, ಮೆಸೇಜಸ್ ಆಲ್ರೆಡಿ ಇದೆ ಅಂತ ಫೀಲ್ ಆಗ್ತಾ ಇದೆ. ಓಕೆ, ಸೊ ಒನ್ ಟ್ರೂತ್ ಈಸ್, ನಿಮ್ಮ ಪಾರ್ಟ್ನರ್ ಬಗ್ಗೆ ಅವರು ಸೆಲ್ಫ್ ಓರಿಯೆಂಟೆಡ್. ಅಂದರೆ ಅವ್ರ ಬಗ್ಗೆ ಮೋಸ್ಟ್ ಆಫ್ ದ ಟೈಮ್ ಥಿಂಕ್ ಮಾಡ್ತಾರೆ. ಅವರು ಪಾರ್ಟ್ನರ್ಶಿಪ್ಪಿಗೆ ಜಾಸ್ತಿ ವ್ಯಾಲ್ಯೂ ಕೊಡೋಲ್ಲ. ಇದನ್ನು ನೀವು ಲಾಕ್ ಮಾಡ್ಕೊಳ್ಳಿ, ಆಯಿತಾ? ಆ್ಯಂಡ್ ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದಾರೆ, ಕರಿಯರ್ ಓರಿಯೆಂಟೆಡ್ ಅವರು. ಆ್ಯಂಡ್ ಕಮ್ ಬ್ಯಾಕ್ ಟು ದ ಫಸ್ಟ್ ಪಾಯಿಂಟ್, ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾರಲ್ವಾ. ಸೊ ಎಲ್ಲೋ ಒಂದು ಕಡೆ ದೇ ಆರ್ ನಾಟ್ ವ್ಯಾಲ್ಯೂಯಿಂಗ್ ಯೋರ್ ಎಮೋಷನ್ಸ್, ಯೋರ್ ಫೀಲಿಂಗ್ಸ್. ಅವ್ರಿಗೆ ಪ್ರೆಸೆಂಟ್ ಮೂಮೆಂಟಲ್ಲಿ ಎಷ್ಟು ಗೇನ್ ಮಾಡಬೇಕು ಲೈಫಲ್ಲಿ, ಎಷ್ಟು ನ್ಯೂ ಎಕ್ಸ್ಪೀರಿಯನ್ಸ್ ಮಾಡಬಹುದು, ಅದ್ರ ಮೇಲೆ ಅವ್ರು ಫೋಕಸ್ ಮಾಡ್ತಾ ಇರ್ತಾರೆ. ಸಮ್ಟೈಮ್ಸ್ ಪ್ರಾಬ್ಲಿ ನೀವು ಕ್ವೆಶನ್ ಮಾಡ್ತೀರಾ, ಎಲ್ಲಿ ಹೋದ್ರಿ, ಏನು ಮಾಡಿದ್ರಿ, ಅಥವಾ ಏನೋ ಯಾಕೆ ನನಗೆ ಟೆಕ್ಸ್ಟ್ ಮಾಡಲಿಲ್ಲ. ದೇ ಆರ್ ನಾಟ್ ಗಿವಿಂಗ್ ಯು ದಟ್ ವ್ಯಾಲ್ಯೂ. ನಿಮ್ಮನ್ನ ಅಷ್ಟು ಸ್ಪೆಷಲ್ ಪ್ಲೇಸಲ್ಲಿ ಇಟ್ಟಿಲ್ಲ. ದೇ ರಿಮೆಂಬರ್ ಯು ಆರ್ ಎಮೋಷ್ನಲ್, ದೇ ರಿಮೆಂಬರ್ ನೀವೊಂದು ಸಪೋರ್ಟ್ ಮಾಡಿದ್ರಿ, ಬಟ್ ಇಟ್ಸ್ ಕೈಂಡ್ ಆಫ್ ಅವ್ರು ನಿಮ್ಗೆ ಅಷ್ಟು ಸ್ಪೆಷಲ್ ಪ್ಲೇಸ್ ಕೊಟ್ಟಿಲ್ಲ ಅವ್ರ ಹಾರ್ಟಲ್ಲಿ ಅಂತ ನೋಡ್ತಾ ಇದ್ದೀನಿ. ಅವ್ರು ಪ್ರಾಬಬ್ಲಿ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಪಾಸ್ಟಲ್ಲಿ ಯಾವುದೇ ರೀತಿಯಾದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರು ಆಗಿದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಅಥವಾ ನೀವಿನ್ ಕೇಸ್ ಅವರಿಗೆ ಮೋಸ ಮಾಡಿದರೆ, ನೀವಿನ್ ಕೇಸ್ ಬಿಟ್ಟು ಹೋಗಿದರೆ ಅವ್ರನ್ನ ಮುಂಚೆ, ದೇ ಸ್ಟಿಲ್ ಥಿಂಕ್ ದಟ್ ನೀವು ಮತ್ತೆ ಬಿಟ್ಟು ಹೋಗ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅಥವಾ ಮುಂಚೆ ಏನಾಗಿತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿತ್ 9 of Pentacles ಇಸ್ ಅ ಡಬಲ್ ಕನ್ಫರ್ಮೇಷನ್. ಈ ಪರ್ಸನ್ ಇವಾಗ ಕರೆಂಟ್ಲಿ ಕರಿಯರ್ ಫೋಕಸ್ಡ್ ಆಗಿರ್ತಾರೆ, ಆ್ಯಂಡ್ ಅವ್ರ ಸೆಲ್ಫ್ ಲವ್ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಅವರ ರೂಟೀನ್ ಬಗ್ಗೆ ಫೋಕಸ್ಡ್ ಆಗಿದ್ದಾರೆ. ಅವ್ರಿಗೆ ತುಂಬಾ ಏನೋ
ಡ್ರೀಮ್ಸ್ ಇದೆ ಅವ್ರ ಫ್ಯೂಚರ್ ಬಗ್ಗೆ. ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು, ನಾನು ಕಾರ್ ತಗೋಬೇಕು, ನಾನು ರಿಚ್ ಆಗಬೇಕು, ನನ್ನ ಸೈಟ್ ತಗೋಬೇಕು, ಅಸೆಟ್ಸ್ ಮಾಡಬೇಕು, ಅಂದರೆ ಆಸ್ತಿ ಮಾಡಬೇಕು, ಐ ವಾನ ಬಿ ರಿಚ್, ನನಗೆ ಆ ಶ್ರೀಮಂತಿಕೆಯಲ್ಲಿ ಇರಬೇಕು, ಹೀಗೆಲ್ಲ ಬೇಕಾದಷ್ಟು ಆಸೆಗಳಿದ್ದಾವೆ. ಆ್ಯಂಡ್ ಐ ಫೀಲ್ ಎಲ್ಲೋ ಒಂದು ಕಡೆ ನಿಮ್ಮ ಪ್ರೆಸೆನ್ಸ್, ನಿಮ್ಮ ಒಂದು ಸಪೋರ್ಟ್ನ ಅವ್ರು ಯೂಸ್ ಮಾಡಿಕೊಂಡ್ರು ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ 7 of Swords ಬಂತು ಅಂದರೆ ಐ ಡೋಂಟ್ ಫೀಲ್ ದಟ್ ಅವ್ರಿಗೊಂದು ನಿಮ್ಮ ಮೇಲೆ ಕನ್ಸರ್ನ್ ಇದೆ ಅಂತಲೂ ಐ ಆಮ್ ನಾಟ್ ಫೀಲಿಂಗ್ ಇಟ್. ಆಯಿತಾ? ಈ ಟ್ರುತ್ ಬಂದ್ಬಿಟ್ಟು ನಿಮಗೆ ಕಷ್ಟ ಆಗಿರಬಹುದು ಟು ಆಕ್ಸೆಪ್ಟ್, ಬಟ್ ಮೆಸೇಜಸ್ಸೇ ಹೇಳ್ತಾ ಇದೆ ಯು ಆರ್ ನಾಟ್ ವಿತ್ ದ ರೈಟ್ ಪರ್ಸನ್ ಆರ್ ಸಮ್ಮನ್ ಹೂ ವ್ಯಾಲ್ಯೂಸ್ ಯುವರ್ ಎಮೋಷನ್ಸ್. ಬಿಕಾಸ್ ಕಿಂಗ್ ಆಫ್ ಸ್ವರ್ಡ್ಸ್ ಇದೆ ಅಲ್ವಾ, ಕಟ್ ಮಾಡಿಬಿಡಿ ಅವ್ರನ್ನ, ರಿಮೂವ್ ಮಾಡಿಬಿಡಿ. ಇಟ್ಸ್ ಅ ಯೂನಿವರ್ಸ್ ಮೆಸೇಜ್ ಫಸ್ಟ್ ಆಫ್ ಆಲ್. ಸೊ ಇವ್ರನ್ನ ಎಷ್ಟು ಬೇಗ ನೀವು ಮರಿತೀರಾ, ಎಷ್ಟು ಬೇಗ ಈ ಟ್ರುತ್ನ ನೀವು ಆಕ್ಸೆಪ್ಟ್ ಮಾಡ್ಕೊತೀರ ಅಷ್ಟು ನಿಮಗೆ ಒಳ್ಳೆಯದು. ಬಿಕಾಸ್ ನಿಮ್ಮ ಎಮೋಷನ್ಸ್ಗೆ ಇವರಲ್ಲ, ನಿಮ್ಮ ಎನರ್ಜಿಗೆ ಇವರಲ್ಲ, ಇವ್ರು ನಿಮ್ಗೆ ಯಾವುದೇ ರೀತಿಯಾದ ವ್ಯಾಲ್ಯೂ ಕೊಡೋಲ್ಲ, ನಿಮ್ಮ ಎಮೋಷನ್ಸಿಗೆ ವ್ಯಾಲ್ಯೂ ಕೊಡೋಲ್ಲ. ನೀವು ಎಷ್ಟೇ ಸಪೋರ್ಟ್ ಮಾಡಿದ್ರು, ಎಷ್ಟೇ ಬ್ಯಾಕ್ ಬೋನಾಗಿ ನಿಂತ್ಕೊಂಡ್ರು, ಎಟ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಅವ್ರ ಬಗ್ಗೆ ಯೋಚನೆ ಜಾಸ್ತಿ ಮಾಡ್ತಾರೆ. ಸೊ it's kind of a double confirmation that you need to cut this person off. and ನಿಮ್ಮ ಹಾರ್ಟ್ನ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ನಿಮ್ಮ ಬ್ರೈನ್ನ ಯೂಸ್ ಮಾಡಿ, ಇವಾಗ ನಿಮ್ಮ ಮೈಂಡನ್ನ ಯೂಸ್ ಮಾಡಿ, ನೀವು ಮೆಂಟಲಿ ಥಿಂಕ್ ಮಾಡಿ, ನಿಮ್ಮ ಎಮೋಷನ್ಸ್ನ ನೀವು ಸೈಡಿಗೆ ಇಡಲೇಬೇಕು. ಗ್ರೂಪ್ 1 ಆ್ಯಂಡ್ ವಾಟ್ ಯು ಡೋಂಟ್ ಸಿ ಕಮ್ಮಿಂಗ್ ಈಸ್ ಎಂಡಿಂಗ್ ಆ್ಯಂಡ್ ದ ನ್ಯೂ ಬಿಗಿನಿಂಗ್. ಆಲ್ ರೈಟ್? ಸೊ ಐ ಫೀಲ್ ಈ ಒಂದು ರಿಲೇಷನ್ಶಿಪ್ಗೆ ಅಷ್ಟು ಫ್ಯೂಚರ್ ಇಲ್ಲ. ಆ್ಯಂಡ್ ಈ ರಿಲೇಷನ್ಶಿಪ್ನ ಎಂಡ್ ಮಾಡಿದ್ರೇ ಒಳ್ಳೆಯದು. ಇದನ್ನ ನೀವು ಎಷ್ಟು ಡ್ರ್ಯಾಗ್ ಮಾಡಿಕೊಂಡ್ರು, ಎಷ್ಟು ಚೇಂಜಸ್ನ ಆಕ್ಸೆಪ್ಟ್ ಮಾಡ್ಕೊಂಡೇ ಡ್ರ್ಯಾಗ್ ಮಾಡಿದ್ರೆ ನಿಮಗೇನೆ ಕಷ್ಟ. ಸೊ ಗೋ ಫಾರ್ ಇಟ್, ಎಂಡ್ ದಿಸ್ ರಿಲೇಷನ್ಶಿಪ್ ಆ್ಯಂಡ್ ಮೂವ್ ಆನ್. ಯು ಆರ್ ನಾಟ್ ವಿತ್ ದ ರೈಟ್ ಪಾರ್ಟ್ನರ್. ಓಕೆ, ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೆ ಇಷ್ಟ ಆಯಿತು, ನಿಮಗೊಂದು ಕ್ಲಾರಿಟಿ ಸಿಕ್ತು ಅಂತ, ಆ್ಯಂಡ್ ಡಬಲ್ ಕನ್ಫರ್ಮೇಷನ್ ಸಿಕ್ತು ಅಂತ. ಸೊ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಮೆಸೇಜ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನೀವು ಈ ಥರ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಹೋಗಿದ್ರಾ, ಆ್ಯಕ್ಚುಲಾಗಿ ಏನಾಗಿತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ದ್ಯಾಟ್ ವುಡ್ ಬಿ ನನಗೂ ಕೈಂಡ್ ಆಫ್ ಮೆಸೇಜಸ್ ಸಿಗುತ್ತೆ, ಆ್ಯಂಡ್ ನಿಮಗೂ ಯು ವಿಲ್ ಫೀಲ್ ಫ್ರೀ, ಐ ಫೀಲ್. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನನಗಂತೂ ಈ ವಿಡಿಯೋ ವೆರಿ ಅವೇಕನಿಂಗ್ ವಿಡಿಯೋ ಅನಿಸ್ತಾನೆ. ಮುಂಚೆನೇ ಹೇಳಿದ್ದೆ ನನಗೂ ಹೆಂಗೋ ರಿಲೇಟ್ ಆಗ್ಬೋದು ಅಂತ. ಓಕೆ ಫೈನ್, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ, ಯಾರೆಲ್ಲ ಸೆಕೆಂಡ್ ಇಮೇಜ್ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ನಿಮ್ಮ ಲವ್ ಲೈಫ್ ಬಗ್ಗೆ ಅಂತ. ಐ ಹೋಪ್ ಯು ಗೈಸ್ ಆರ್ ಎಕ್ಸೈಟೆಡ್. ಮೆಸೇಜ್ ಇಷ್ಟ ಆದರೆ ಎಂಡಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನೆಲ್ಲ ಡೀಟೇಲ್ಸ್ ಮೆನ್ಷನ್ ಇದೆ, ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಓಕೆ, ಸೊ ನೋಡೋಣ ನಿಮಗೆ ಏನೇನು ಮೆಸೇಜಸ್ ಇದೆ ಅಂತ. ಫಸ್ಟ್ ಈಸ್ ದ ಪ್ರೆಸೆನ್ಸ್ ಸಿಚುವೇಶನ್ ಆಫ್ ಲವ್. ನಿಮ್ಮ ಲವ್ ಕರೆಂಟ್ ಎನರ್ಜಿ ಬಗ್ಗೆ ನೋಡೋಣ ಏನು ಮೆಸೇಜಸ್ ಇದೆ ಫಾರ್ ದ ಸೆಕೆಂಡ್ ಗ್ರೂಪ್. ಆಲ್ರೈಟ್, ಸೊ ಇದಾಗಿರುತ್ತೆ ಪ್ರೆಸೆಂಟ್ ಲವ್ ಲೈಫ್ ಎನರ್ಜಿ ಅಥವಾ ಪ್ರೆಸೆಂಟ್ ಲವ್ ಸಿಚುವೇಶನ್. ನಿಮ್ಮ ಪಾರ್ಟ್ನರ್ ಆ್ಯಕ್ಷನ್. ಆಲ್ರೈಟ್, ಆ್ಯಂಡ್ ಯೂನಿವರ್ಸ್ ಮೆಸೇಜ್ ಏನು ನಿಮಗೆ ಈ ರಿಲೇಷನ್ಶಿಪ್ ಬಗ್ಗೆ ಅಂತ. ಯೂನಿವರ್ಸ್ ಮೆಸೇಜ್ ಫಾರ್ ದಿಸ್ ಗ್ರೂಪ್. ಆ್ಯಂಡ್ ನಿಮ್ಮ ಎನರ್ಜಿ ಏನು ಈ ರಿಲೇಷನ್ಶಿಪ್ ಬಗ್ಗೆ.
Alright, let's not see this. Okay, and then ಇನ್ನೊಂದು ಕಾರ್ಡ್ ನಿಮ್ಮ ಎನರ್ಜಿ. ಓಕೆ, ಸೊ ದೆನ್ ನಿಮ್ಮ ಪಾರ್ಟ್ನರ್ ಎನರ್ಜಿ. Alright, and one more card, ನಿಮ್ಮ ಪಾರ್ಟ್ನರ್ ಎನರ್ಜಿಗೆ. ಆಲ್ರೈಟ್, ಆಲ್ಮೋಸ್ಟ್ ಆಲ್ ಮೆಸೇಜಸ್ನ ಫೈನ್. ಓಕೆ, ಸೊ ವಾಟ್ ಯು ಡೋಂಟ್ ಸಿ ಕಮ್ಮಿಂಗ್, ಬಾಟಮ್ ಆಫ್ ದ ಡೆಕ್ಕಲ್ಲಿ ನೋಡೋಣ ನಿಮಗೆ ಯಾವ ಸ್ಪೆಷಲ್ ಮೆಸೇಜ್ ಇದೆ. ವಾಟ್ ಯು ಡೋಂಟ್ ಸಿ ಕಮ್ಮಿಂಗ್. OMG, lovers, and this is major arcana. So no matter ಯಾವ ಮೆಸೇಜ್ ಬರುತ್ತೆ, ಏನು ಮೆಸೇಜ್ ಬರುತ್ತೆ, ಕನ್ಕ್ಲೂಷನಲ್ಲಿ ಏನಿರುತ್ತೆ ಅಂತ, ಬಟ್ ಯು ಆರ್ ಆಸ್ಕಿಂಗ್ ಅಬೌಟ್ ಅ ವೆರಿ ಸ್ಪೆಷಲ್ ಪರ್ಸನ್. ಪ್ರಾಬಬ್ಲಿ ಇವ್ರ ಜೊತೆ ನೀವು ಮುಂಚೆ ವರ್ಕ್ ಮಾಡ್ತಾಯಿದ್ರಿ, ಅಥವಾ ಇವ್ರ ಜೊತೆ ನೀವು ಕೊಲ್ಯಾಬ್ರೇಟ್ ಮಾಡ್ತಾಯಿದ್ರಿ ಅನಿಸುತ್ತೆ, ಅಥವಾ ಫ್ರಮ್ ದ ಬಿಗಿನಿಂಗ್ ಎಲ್ಲೋ ಒಂದು ಕಡೆ ಐ ಫೀಲ್ ನೀವಿಬ್ಬರು ಒಂದೇ ಪ್ರೊಫೆಷ್ನಲಲ್ಲಿ ಇದ್ದೀರಾ, ಆರ್ ಎಟ್ ದ ಸೇಮ್ ಟೈಮ್ ನಿಮ್ಮಿಬ್ಬರಿಗೂ ಒಂದು ಮ್ಯೂಚುವಲ್ ಅಟ್ರ್ಯಾಕ್ಷನ್ ಆಗಿತ್ತು ಮುಂಚೆ, ಆ್ಯಂಡ್ ಕೈಂಡ್ ಆಫ್ ಓಕೆ, ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಿಮ್ಮಿಬ್ಬರದು ವ್ಯಾಲ್ಯೂಸ್ ತುಂಬಾ ಸೇಮ್ ಇರುತ್ತೆ. ಲೈಫ್ ಬಗ್ಗೆ ಆಗಿರಬಹುದು, ಅಥವಾ ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ಆಗಿರ್ಬೋದು, ನಿಮ್ಮಿಬ್ಬರದು ಇಂಟ್ರೆಸ್ಟ್ ಸೇಮ್ ಅನ್ನೋದನ್ನ ನೋಡ್ತಾ ಇದ್ದೀನಿ, ಆ್ಯಂಡ್ ಲೈಫ್ ಸ್ಟೈಲ್ ಸೇಮ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಈವನ್ ದೋ ನೀವು ಸಪ್ರೇಷನಲ್ಲಿದ್ರೂ, ಈವನ್ ದೋ ನೀವು ಮಾತಾಡ್ದೇ ಇದ್ರೂ, ನೀವು ಒಂಥರ ಆ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಾ ಇದ್ದೀರಾ. ಬಿಕಾಸ್ ಒಂಥರ ಪ್ರೋಗ್ರಾಮ್ಡ್ ಆಗೋಗ್ಬಿಟ್ಟಿದೆ ನಿಮ್ಮದು ಮೈಂಡಲ್ಲಿ, ಮೈಕ್ರೋಸಾಫ್ಟ್ ಪ್ರೋಗ್ರಾಮಿಂಗ್ ಅದೊಂಥರ ಫಿಕ್ಸ್ಡ್ ಆಗೋಗ್ಬಿಟ್ಟಿದೆ. ಸೊ ಅ ಲಾಟ್ ಆಫ್ ಥಿಂಗ್ಸ್ ಸಿಮಿಲರ್. ನಿಮಗೆ ಇದು ಗೊತ್ತಿಲ್ಲ ಅನಿಸುತ್ತೆ, ನಿಮ್ಮಿಬ್ಬರು ಮಧ್ಯೆ ತುಂಬಾ ಸಿಮಿಲ್ಯಾರಿಟೀಸ್ ಇದೆ, ನಿಮ್ಮಿಬ್ಬರು ಮಧ್ಯ ತುಂಬಾ ಒಂದು ಈಕ್ವಲ್ ಅಟ್ರ್ಯಾಕ್ಷನ್ ಇದೆ. This is a twin flame energy, by the way. So for singles, it announces an encounter with a potential soulmate. This could be the beginning of the relationship that will lead to a long-term commitment or to marriage. It may indicate any sort of partnership. So I don't know why I read message. ನಾನು ಯೂಶ್ವಲಿ ಮೆಸೇಜಸ್ನ ಓದಲ್ಲ, ಬಟ್ ಐ ಫೀಲ್ ತುಂಬ ಜನ ಇಲ್ಲಿ ಸಿಂಗಲ್ಸ್ ನೋಡ್ತಾ ಇದ್ದೀರಾ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ಯಾರೋ ಇದ್ದಾರೆ, ಅವ್ರ ಬಗ್ಗೆ ನಿಮಗೊಂದು ಕನ್ಫರ್ಮೇಷನ್ ಬೇಕಿತ್ತು. ನಿಮಗೂ ಅವ್ರಿಗೂ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆಯಾ, ನಿಮಗೂ ಅವ್ರಿಗೂ ಒಂದು ಫ್ಯೂಚರ್ ಇದೆಯಾ, ಅಥವಾ ಏನಾದರೂ ಒಂದು ಸ್ಪೆಷಲ್ ಕನೆಕ್ಷನ್ ಇದೆಯಾ ಅಂತ ನೀವು ತಿಳ್ಕೋಬೇಕಿತ್ತು ಅನಿಸುತ್ತೆ. ಸೊ ಯಾ, ದಿಸ್ ಈಸ್ ವಾಟ್ ಯು ಡೋಂಟ್ ಸಿ ಕಮ್ಮಿಂಗ್. ಐ ಫೀಲ್ there is a union that's gonna happen, and doesn't necessarily have to be an emotional union. ಅಂದರೆ ಸಮ್ ಪೀಪಲ್ನ ನೀವು ಲೈಫಲ್ಲಿ ಮೀಟ್ ಆಗ್ತೀರಾ, ಅವ್ರ ಜೊತೆ ಪ್ರಾಬಬ್ಲಿ ಮ್ಯಾರೇಜ್ ಆಗಲ್ಲ, ಬಟ್ ಅವರು ಒಂದು ಫೇಸ್ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ. ಅಥವಾ even though if you don't end up together, but they'll play a very important role. ಆ್ಯಂಡ್ ಒನ್ ಮೋರ್ ಥಿಂಗ್, ಕಮೆಂಟ್ ಸೆಕ್ಷನಲ್ಲಿ ಹಾಕಿದೆ ಮಧ್ಯದಲ್ಲಿ ಇಂಗ್ಲೀಷ್ ಯೂಸ್ ಮಾಡ್ತೀರಾ ಅಂತ, ಬಟ್ ನಾನು ಇಂಗ್ಲೀಷ್ ಮಧ್ಯದಲ್ಲಿ ಯೂಸ್ ಮಾಡಿದ್ರೆ ಒಂದು ಫ್ಲೋ ಸಿಗುತ್ತೆ ಹೇಳೋಕ್ಕೆ. ಐ ಆಮ್ ಟ್ರೈಂಗ್ ಮೈ ಬೆಸ್ಟ್, ಬಟ್ ಸಮ್ಟೈಮ್ಸ್ ಮೆಸೇಜಸ್ ಇಲ್ಲಿ ಎಲ್ಲ ಇಂಗ್ಲೀಷಲ್ಲಿ ಇರೋದ್ರಿಂದ ಕೈಂಡ್ ಆಫ್ ಫ್ಲೋ ಅಲ್ಲಿ ಬಂದುಬಿಡುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಅಷ್ಟು ಕಾಂಪ್ಲಿಕೇಟೆಡ್ ಆಗೋ ಮಾತಾಡಲ್ಲ ಐ ಗೆಸ್. ಓಕೆ, ಸೊ ಇವ್ರ ಜೊತೆ ನೀವು ಮದುವೆ ಆಗಲೇಬೇಕು ಅಂತ ಇಲ್ಲ, ಬಟ್ ಅವ್ರು ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಮೆಸೇಜಸ್ನ ಹೇಳ್ಕೊಡ್ತಾರೆ. ಅಥವಾ ನನ್ನ ಈ ಥರ ವೀಡಿಯೋಸು ಈ ಥರ ತುಂಬಾ ನೋಡ್ತಾ ಇದ್ದೀನಿ ರೀಸೆಂಟಾಗಿ, ಕೈಂಡ್ ಆಫ್ ಸೋಲ್ಮೇಟ್ಸ್ ಯಾವ ಥರ ಕನೆಕ್ಟ್ ಆಗಿರ್ತಾರೆ ಅಂತ. ಐ ಹ್ಯಾವ್ ಟು ಟಾಕ್ ಅಬೌಟ್ ದಿಸ್ ಇನ್ಫ್ಯಾಕ್ಟ್. ಸೊ ನಾನು ರೀಸೆಂಟಾಗಿ ಒಂದು ಪಾಡ್ಕ್ಯಾಸ್ಟ್ ನೋಡಿದೆ. ಸೊ ಸೋಲ್ಮೇಟ್ಸ್ ಹೆಂಗೆ ಅಂದರೆ, ಈವನ್ ದೋ ನೀವು ದೂರ ಇರಬಹುದು,
ಈವನ್ ದೋ ನೀವು ಮಾತಾಡಿಸ್ತಾನೆ ಇರ್ಬೋದು, ಬೇರೆ ದೇಶದಲ್ಲೇ ಇರ್ಬೋದು, ಅತ್ತಳ ಪಾತಾಳದಲ್ಲೇ ಇರ್ಬೋದು ನೀವು, ಬಟ್ ನಿಮ್ಮ ಮತ್ತು ನಿಮ್ಮ ಸೋಲ್ಮೇಟ್ ಮಧ್ಯೆ ಒಂದು ಇನ್ವಿಸಿಬಲ್ ಲೈನ್ ಇರುತ್ತೆ. ಅಂದರೆ ಫಾರ್ ಎನ್ ಎಕ್ಸಾಂಪಲ್, ನೀವೊಂದು ಕೈಗೊಂದು ದಾರ ಕಟ್ಕೊಂಡಿದ್ದೀರಾ ಅಂದ್ಕೊಳ್ಳಿ, ಅವರು ಆ ದಾರಕ್ಕೆ ಕನೆಕ್ಟ್ ಆಗಿರ್ತಾರೆ, ಅನದರ್ ಎಂಡಲ್ಲಿ ಅವರು ಇರ್ತಾರೆ. ಈವನ್ ದೋ ನಿಮಗೆ ಆ ದಾರ ಕಾಣಿಸ್ತಾನೆ ಇರ್ಬೋದು, ಬಟ್ ಸಮ್ ಹೌ ಯು ಗೈಸ್ ಆರ್ ಕನೆಕ್ಟೆಡ್ ನೋ ಮ್ಯಾಟರ್ ವೇರ್ ಯು ಗೋ. ಆ್ಯಂಡ್ ಐ ಡೋಂಟ್ ರಿಯಲಿ ಬಿಲೀವ್ ಒಬ್ಬರೇ ಸೋಲ್ಮೇಟ್ ಇಲ್ಲ, 2-3 ಸೋಲ್ಮೇಟ್ಸ್ ಇದ್ದಾರೆ. ನೋ, ಐ ಡೋಂಟ್ ರಿಯಲಿ ಬಿಲೀವ್. ಬಿಕಾಸ್ ನಿಮ್ಮ ಲೈಫಲ್ಲಿ ಯಾರನ್ನ ನೀವು ಮೀಟ್ ಆಗ್ತೀರಾ, ಏನೋ ಒಂದು ಇಂಪಾರ್ಟೆಂಟ್ ವಿಚಾರಕ್ಕೆ ಮೀಟ್ ಆಗ್ತೀರಾ, ಆಯಿತಾ. ಸೊ ಈವನ್ ದಿಸ್ ಪರ್ಸನ್, ಯಾವ ಪರ್ಸನ್ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಐ ಡೋಂಟ್ ಫೀಲ್ ಲೈಕ್ ಯು ಬೋತ್ ವಿಲ್ ಎಂಡ್ ಅಪ್ ಟುಗೆದರ್, ಅಥವಾ ಪ್ರಾಬಬ್ಲಿ ಚಾನ್ಸಸ್ಸು ಕಡಿಮೆ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಅವ್ರ ಲೈಫ್ ಸ್ಟೈಲ್ ಆಗಿರ್ಬೋದು, ಪ್ರಾಬ್ಲಿ ಒಬ್ರು ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಆಗಿರ್ಬೋದು, ಅಥವಾ ಯು ಡೋಂಟ್ ಮೀಟ್ ರೈಟ್ ಪೀಪಲ್ ಎಟ್ ದ ರೈಟ್ ಟೈಮ್ ಅಲ್ವಾ. ಒಂಥರ ಅವ್ರ ಲೈಫ್ ಸ್ವಲ್ಪ ಮೂವ್ ಆಗಿದೆ ಮುಂದೆ, ಬಟ್ ಯು ಮೆಟ್ ದೆಮ್ ಫೈನಲಿ. ಇವಾಗ ನಿಮಗೆ ಅರ್ಥ ಆಗ್ತಾ ಇದೆ ಏನೋ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ ನಿಮ್ಮಿಬ್ಬರ ಮಧ್ಯ ಅಂತ. ಸೊ ಡೆಫಿನೆಟ್ಲಿ ಅವ್ರಿಗೂ ನಿಮಗೂ ವೆರಿ ಸ್ಪೆಷಲ್ ಕನೆಕ್ಷನ್ ಇದೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ನಿಜವಾಗ್ಲೂ ನೀವು ಈ ಥರ ಎಲ್ಲ ಥಾಟ್ ಮಾಡ್ತಾಯಿದ್ರೆ ಅವ್ರ ಜೊತೆ ನೀವು ಫ್ಯೂಚರಲ್ಲಿ ಇರ್ತೀರಾ ಚೆನ್ನಾಗಿ, ಅಥವಾ ಅವ್ರ ಜೊತೆ ನಿಮ್ಮ ಬಾಂಡಿಂಗ್ ಚೆನ್ನಾಗಿರುತ್ತಾ, ಅಥವಾ ಅವ್ರನ್ನ ನೀವು ಮತ್ತೆ ಮೀಟ್ ಆಗ್ತೀರಾ ಇನ್ ಪರ್ಸನ್, ಹೀಗೆಲ್ಲ ಥಾಟಲ್ಲಿದ್ರೆ ಡೆಫಿನೆಟ್ಲಿ ನೀವು ಮೀಟ್ ಆಗ್ತೀರಾ. ಬಿಕಾಸ್ ದೇರ್ ಇಸ್ ಅನ್ ಇನ್ವಿಸಿಬಲ್ ಲೈನ್, ಆಯಿತಾ. ನಿಮಗೆ ಅದು ಕಾಣಿಸ್ತಾ ಇಲ್ಲ ಅಷ್ಟೇ, ಒಂದು ಕಾಣದಿರೋ ಒಂದು ದಾರ ಇದೆ, ಅದು ನಿಮ್ಮಿಬ್ಬರನ್ನ ಕನೆಕ್ಟ್ ಆಗಿದೆ, ಓಕೆನಾ. ನೋ ಮ್ಯಾಟರ್ ವಾಟ್ ಸಿಚುವೇಶನ್ ಯು ಗೈಸ್ ಆರ್ ಇನ್, ದೇರ್ ಈಸ್ ಅ ವೆರಿ ಸ್ಪೆಷಲ್ ಕನೆಕ್ಷನ್ ದಟ್ ಯು ಗೈಸ್ ಆರ್ ಹ್ಯಾವಿಂಗ್. ಪ್ರಾಬ್ಲಿ ನಿಮಗೆ ಈ ಸತ್ಯ ಗೊತ್ತಿದ್ರೂ ಎಲ್ಲೋ ಒಂದು ಕಡೆ ನೀವು ಅವಾಯ್ಡ್ ಮಾಡ್ತಿರ್ಬೋದು ಈ ಪರ್ಸನ್ನ, ಅಥವಾ ಟ್ರೈಯಿಂಗ್ ಟು ಇಗ್ನೋರ್ ದ ಟ್ರುತ್ ಅನಿಸ್ತದೆ ಇಲ್ಲಿ ತುಂಬ ಜನ. ಓಕೆ, ಸೊ ಹೀಗಾಗಿದೆ ಸಿಚುವೇಶನ್. ನೋಡೋಣ ಪ್ರೆಸೆಂಟ್ ಸಿಚುವೇಶನ್ ಆಫ್ ದಿಸ್ ಕನೆಕ್ಷನ್. ಬಿಕಾಸ್ ನಾನು ಇದನ್ನ ಲವ್ ಅಂತ ಸ್ಪೆಸಿಫಿಕ್ಕಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ, ಬಿಕಾಸ್ ಐ ಫೀಲ್ ಯು ಗೈಸ್ ಆರ್ ನಾಟ್ ಇನ್ ಟು ಅ ಕಮಿಟ್ಮೆಂಟ್. ಅಂದರೆ ಹೆಂಗೆ ಅಂದರೆ, ನಿಮಗೆ ಗೊತ್ತು ಸ್ಪೆಷಲ್ ಬಾಂಡಿಂಗ್ ಇದೆ, ಸ್ಪೆಷಲ್ ಅಟ್ರಾಕ್ಷನ್ ಇದೆ, ಒಂದು ಇಂಟೆನ್ಸ್ ಫೀಲ್ ಆಗುತ್ತೆ ನಿಮಗೆ ಅವ್ರನ್ನ ನೆನಪಿಸ್ಕೊಂಡಾಗಲ್ಲ. ಬಟ್ ಐ ಡೋಂಟ್ ಥಿಂಕ್ ಯು ಗೈಸ್ ಆರ್ ಇನ್ ಅ ಕಮಿಟ್ಮೆಂಟ್, ಐ ಫೀಲ್ ಇಟ್. ಸೊ ನೋಡೋಣ. ಕಿಂಗ್ ಆಫ್ ಪೆಂಟಕಲ್ಸ್, ಪ್ರಾಬ್ಲಿ ನೀವು ಯಾವ ಪರ್ಸನ್ ಥಿಂಕ್ ಮಾಡ್ತಾ ಇದ್ದೀರಾ, ಅವ್ರದ್ದು ಝೋಡಿಯಾಕ್ ಸೈನ್ ವರ್ಗೋ, ಕ್ಯಾಪ್ರಿಕಾರ್ನ್ ಆರ್ ಟಾರಸ್ ಝೋಡಿಯಾಕ್ ಸೈನ್. ಐ ಫೀಲ್ ಈ ಪರ್ಸನ್ಗೆ ಊಟ ಮಾಡೋದು ಅಥವಾ ಹೊಸ ಫುಡ್ನ ಟ್ರೈ ಮಾಡೋದು ಅಂದರೆ ತುಂಬ ಇಷ್ಟ. ಐ ಫೀಲ್ ಯು ಬೋತ್ ಆರ್ ಹ್ಯಾವಿಂಗ್ ಏಜ್ ಗ್ಯಾಪ್, ಆ್ಯಂಡ್ ಅವರು ಅವ್ರ ಲೈಫಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಅಥವಾ ದಿಸ್ ಇಸ್ ದ ಕರೆಂಟ್ ಸಿಚುವೇಶನ್. ಐ ಫೀಲ್ ಇಲ್ಲಿ ಯಾರೋ ಒಬ್ಬರು ನಿಮ್ಮ ಬಾಸ್ ಆಗಿರಬಹುದು, ನೀವು ನಿಮ್ಮ ಕಲೀಗ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು, ನಿಮ್ಮ ಬಾಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಅಥವಾ ನಿಮ್ಗಿಂತ ದೊಡ್ಡವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. someone who is settled down completely, someone who has gone through great experiences in life. ಅಂದರೆ ಪ್ರಾಬಬ್ಲಿ ಇಲ್ಲ ಅವ್ರು ಮ್ಯಾರಿಡ್ ಅನಿಸುತ್ತೆ, ಅಥವಾ ನೀವು ಮ್ಯಾರಿಡ್ ಅನಿಸುತ್ತೆ, ಆರ್ ಇಲ್ಲಿ ನಿಮ್ಮಿಬ್ಬರು ಕಂಪೇರ್ ಮಾಡಿದ್ರೆ ಒಬ್ಬರು ಲೈಫಲ್ಲಿ ತುಂಬ ಮೇಜರ್ ಎಕ್ಸ್ಪೀರಿಯನ್ಸಸ್ನ ಮಾಡಿದ್ದಾರೆ, ಆ್ಯಂಡ್ ಲೈಫ್ ಅವರಿಗೆ ಪಾಠ ಕಲಿಸಿದೆ, ಅಥವಾ ಲೈಫಲ್ಲಿ ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅದು ನೀವಾಗಿರ್ಬೋದು, ನಿಮ್ಮ ಪರ್ಸನ್ ಆಗಿರಬಹುದು, ಕೈಂಡ್ ಆಫ್ ಸಕ್ಸಸ್ಫುಲ್ ಆಲ್ರೆಡಿ. ಆ್ಯಂಡ್ ಇವಾಗ ಹೆಂಗೆ ಗೊತ್ತಾ, ಫಸ್ಟ್ ಆಫ್ ಆಲ್ ಇದು ನೀವು ಅವ್ರಿಗಿಂತ ನೀವೇನಾದ್ರು ಸಣ್ಣವರಾಗಿದ್ದರೆ ನೀವು ಈ ಥರ ಆಕ್ಸೆಪ್ಟ್ ಮಾಡ್ಕೋಬೇಕು. ಪರ್ಸನ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, he is very successful in life or she is very successful, probably already family ಇದೆ ಅನಿಸುತ್ತೆ at the same time, or ಫ್ಯಾಮಿಲಿ ಇಲ್ದೇ ಇದ್ರೂ ಅವ್ರಿಗೆ ಒಂದು ಬಿಗ್ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಒಂದು ಕೂಲ್ ಹೆಡೆಡ್, ಆಯಿತಾ, ವೆರಿ ವೆಲ್ ಎಕ್ಸ್ಪೀರಿಯನ್ಸ್ಡ್, ಒಂದು ಕೂಲ್ ಹೆಡೆಡ್. ಐ ನೋ ವೈ ಎಕ್ಸಾಕ್ಟ್ಲಿ ಈ ಪರ್ಸನ್ ಬಗ್ಗೆ ನಿಮಗೆ ಮೆಸೇಜಸ್ ಬರ್ತಾ ಇದೆ ಅಂತ, ಬಟ್
I feel if you guys are not knowing this, probably ಇದು ರಿಲೇಷನ್ಶಿಪ್ ಬಗ್ಗೆ ಹೇಳ್ತಾ ಇರ್ಬೋದು. ಮುಂಚೆ ಅವರಿಗೊಂದು ಎಕ್ಸ್ ಪಾರ್ಟ್ನರ್ ಇದ್ದರು ಆ್ಯಂಡ್ ದೇ ನೋ ಅಬೌಟ್ ರಿಲೇಷನ್ಶಿಪ್ ವೆರಿ ವೆಲ್. ಒಂದು ಲವ್ ಲೈಫಲ್ಲಿ ಹೆಂಗೆ ಆಗ್ಬೋದು, ಏನೇನು ಆಗ್ಬೋದು. ಒಂದು ವೆರಿ ಮೆಚ್ಯೂರ್ ಹೆಡೆಡ್ ಪರ್ಸನ್ ಅಂತಲೇ ಹೇಳ್ಬೋದು. ನೀವು ಯಾವ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ತುಂಬ ಪೇಷನ್ಸ್ ಇದೆ, ಒಂದು ವೆರಿ ಕಾಮಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ನೀವು ಗ್ಯಾಪ್ ತೊಗೊಂಡಿರ್ಬೋದು, ನನ್ನ ಫ್ಯೂಚರ್ ಬಗ್ಗೆ ಫೋಕಸ್ ಮಾಡೋಣ ಹಂಗೆ ಹಿಂಗೆ ಅಂತ. I hope this card is kind of not visible, but let me just keep it here. Alright, so ಓಕೆ, ಎಲ್ಲೋ ಒಂದು ಕಡೆ ತುಂಬ ಒಂದು ಪೇಷನ್ಸ್ ಲೆವೆಲ್ ಜಾಸ್ತಿನೇ ಇದೆ. ಅವ್ರ ಸುತ್ತಮುತ್ತ ತುಂಬಾ ಜನರಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಡಿಸಿಪ್ಲಿನ್ ಅಂದರೆ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಲೈಫಲ್ಲಿ ಅವ್ರಿಗೆ ಎಮೋಷ್ನಲ್ ಸಪೋರ್ಟ್ ಜೊತೆ ಮಟೀರಿಯಲಿಸ್ಟಿಕ್ ಲೈಫು ಅವ್ರಿಗೆ ಬೇಕು, ಫಿನಾನ್ಷಿಯಲಿನೂ ಅವರು ಬೇಕು. ಆ್ಯಂಡ್ ಎವ್ರಿ ಮೂಮೆಂಟ್ ಒಂದು ಲಾಂಗ್ ಟರ್ಮ್ ಬಗ್ಗೆನೇ ಯೋಚನೆ ಮಾಡ್ತಾರೆ. ದ ಪರ್ಸನ್ ಹೂಮ್ ಯು ಆರ್ ಥಿಂಕಿಂಗ್ ಅಲ್ವಾ, ಅವರು ಪ್ರೆಸೆಂಟ್ ಮೂಮೆಂಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ, ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡ್ತಾರೆ. ಆ್ಯಂಡ್ ದಟ್ ಈ ರಿಲೇಷನ್ಶಿಪ್ಗೆ ಒಂದು ಲಾಂಗ್ ಟೈಮ್ ಟು ಗೋ. ಐ ಫೀಲ್ ತುಂಬ ವರ್ಷಗಳೇ ನೀವು ಒಟ್ಟಿಗೆ ಇರ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಮೇನ್ ಥಿಂಗ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ ರಿಲೇಷನ್ಶಿಪ್ ಅಂತ. ಅಂದರೆ ಎವ್ರಿ ಡೇ ನೀವು ಅರ್ಥ ಮಾಡ್ಕೊಳಕ್ಕೆ ತುಂಬ ಟೈಮ್ ತೊಗೊತಾ ಇದ್ದೀರಾ ಕ್ಲೋಸ್ ಆಗೋಕ್ಕೆ. ಆ್ಯಂಡ್ ಯೂನಿವರ್ಸ್ ವಾಂಟ್ಸ್ ಯು ಟು ನೋ ದಟ್ಸ್ ದ ಬೆಸ್ಟ್ ಥಿಂಗ್ ದಟ್ಸ್ ಹ್ಯಾಪನಿಂಗ್, ಬಿಕಾಸ್ ಇಬ್ಬರೂ ಒಂದು ಫೌಂಡೇಶನಿಂದ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇಬ್ರಿಗೂ ರಶ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ಕಂಪ್ಲೀಟ್ಲಿ ಜಂಪ್ ಇನ್ ಆಗಿಬಿಟ್ಟು ಒಂದು ಕನ್ಕ್ಲೂಷನಿಗೆ ಬಂದುಬಿಡೋದಕ್ಕೆ ಇಷ್ಟ ಇಲ್ಲ. ಪ್ರಾಬ್ಲಿ ನಿಮ್ಮ ಕ್ವೆಶನ್ ಏನಾದರೂ ನಿಜವಾಗ್ಲೂ ಈ ಪರ್ಸನ್ ಮೇಲೆ ನೀವು ಕೌಂಟ್ ಮಾಡ್ಬೋದಾ, ನಿಜವಾಗ್ಲೂ ಇಷ್ಟು ಸ್ಲೋ ಹೋಗ್ತಾ ಇದೆ ರಿಲೇಷನ್ಶಿಪ್ ಅಂತೆಲ್ಲ ಈ ಥರ ಎಲ್ಲ ಕ್ವೆಶನ್ ಇದ್ದರೆ, ಐ ಫೀಲ್ ದಿಸ್ ಪರ್ಸನ್ ಇಸ್ ಟೇಕಿಂಗ್ ಟೈಮ್ ತೊಗೊತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಬಗ್ಗೆ ಒಂದು ಕನ್ಕ್ಲೂಷನಿಗೆ ಬರೋಕ್ಕೆ. ಬಿಕಾಸ್ ಅವ್ರಿಗೆ ಲೈಫಲ್ಲಿ ಮಿಸ್ಟೇಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಪ್ರಾಬ್ಲಿ ಅವ್ರು ಆ ಏಜಲ್ಲೂ ಇಲ್ಲ, ಪ್ರಾಬ್ಲಿ ಅವ್ರು ಡೇಟಿಂಗ್ ಏಜಲ್ಲಿ ಇಲ್ಲ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಡೇಟಿಂಗ್ ಏಜಲ್ಲಿ ಇದ್ರೂ ಈ ಒಂದು ಎರಾಗೆ ಅವ್ರು ಸೆಟ್ ಆಗೋಲ್ಲ. ಇವಾಗ ಹೆಂಗೆ 2024 ಪೀಪಲ್ ಮೀಟ್ ಇನ್ ವಾಟ್ಸ್ಯಾಪ್, ನಾಟ್ ವಾಟ್ಸ್ಯಾಪ್, ಇನ್ ಸಮ್ ಡೇಟಿಂಗ್ ಆ್ಯಪ್ಸ್, ಆ್ಯಂಡ್ they'll connect through social media, and weekendಲ್ಲಿ ಮೀಟ್ ಆಗ್ತಾರೆ, ಆ್ಯಂಡ್ ದೆನ್ ಬೂಮ್ ಸಮ್ ನೋವೇರ್ ಎಂಗೇಜ್ಮೆಂಟ್. ಸೊ ತುಂಬ ರಶ್ ಮಾಡ್ಕೊತಾರೆ, ಅರ್ಥ ಮಾಡ್ಕೊಳಕ್ಕೆ ಟೈಮ್ ಕೊಡೋಲ್ಲ. ಎಲ್ಲೋ ಒಂದು ಕಡೆ ಇಬ್ರದ್ದು ಪ್ಲ್ಯಾನಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಆ್ಯಂಡ್ ಆ ಒಂದು ತಪ್ಪಿರುತ್ತಲ್ವಾ, ಏನು ಪ್ರಾಪರಾಗಿ ಕಂಪ್ಯಾಟಿಬಿಲಿಟಿನ ನೋಡ್ಕೊಂಡಿರಲ್ವ, ಅದು ಮತ್ತೆ ತೊಂದರೆ ಕೊಡುತ್ತೆ, ಮತ್ತೆ ರಿಪೀಟ್ ಆಗುತ್ತೆ. ಸೊ ಈ ಪರ್ಸನ್ಗೆ ಅದಕ್ಕೆಲ್ಲ ಚಾನ್ಸಸ್ ಕೊಡೋಕ್ಕೆ ಇಷ್ಟ ಇಲ್ಲ. ದೇ ರಿಯಲಿ ವಾಂಟ್ ಟು ನೋ ಯು ಫ್ರಮ್ ದ ಡೆಪ್ತ್, ನಿಮ್ಮ ಬೇಸಿಕ್ಕಿಂದ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ದೇ ವಿಲ್ ಮೇಕ್ ಶ್ಯೂರ್ ನೀವು ಅವ್ರ ಫ್ಯಾಮಿಲಿಗೆ ಸೆಟ್ ಆಗ್ತೀರಾ ಅಂತ, ಅಥವಾ ನೀವು ಅವ್ರ ವ್ಯಾಲ್ಯೂಸಿಗೆ ಸೆಟ್ ಆಗ್ತೀರಾ, ಅಥವಾ ಅವ್ರು ನಿಮ್ಮ ಫ್ಯಾಮಿಲಿಗೆ ಸೆಟ್ ಆಗ್ತೀರಾ, ಹೀಗೆ. ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ಬಿ ಡಿಪೆಂಡೆಂಟ್ ಆನ್ ದಿಸ್ ಪರ್ಸನ್. ನೀವು ನಿಜವಾಗ್ಲೂ ಈ ಪರ್ಸನ್ನ ಕೌಂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡೋಣ, ಅವರ ಆ್ಯಕ್ಷನ್ ಬಗ್ಗೆ ನೋಡೋಣ. 5 of Cups. Oh my God. So the person whom you're thinking alva, he is emotionally or she is emotionally broken. Okay. ಮುಂಚೆನೇ ಹೇಳ್ದಂಗೆ ಈ ಪರ್ಸನ್ ಒಂದು ಪಾಸ್ಟ್ ಇದೆ ಈ ಪರ್ಸನ್ಗೆ. ಈ ಪರ್ಸನ್ ಲೈಫಲ್ಲೂ ಒಂದು ರಿಲೇಷನ್ಶಿಪ್ನ ನೋಡಿದ್ದಾರೆ. ಪ್ರಾಬಬ್ಲಿ ಅದು ಅವ್ರಿಗೆ ವರ್ಕೌಟ್ ಆಗಿಲ್ಲ. ಎಲ್ಲೋ ಒಂದು ಕಡೆ ಅವರು ಯಾರನ್ನೋ ಕಂಪ್ಲೀಟಾಗಿ ಟ್ರಸ್ಟ್ ಮಾಡಿದರು, ಯಾರನ್ನೋ ಕಂಪ್ಲೀಟಾಗಿ ಬಿಲೀವ್ ಮಾಡಿದರು, ಅವ್ರು ಕೈ ಕೊಟ್ಟಿದ್ದಾರೆ. ಇವರಿನ್ನೂ ಅದೇ ಒಂದು ಝೋನಲ್ಲಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಐ ಫೀಲ್ ಯಾವ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, he is not emotionally okay to connect with anyone, and ಪ್ರಾಬಬ್ಲಿ ಅವ್ರು ನಿಮ್ಮ ಬಗ್ಗೆನೂ ಹಾಗೆ ಥಿಂಕ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ವರ್ಕೌಟ್ ಆಗಲ್ಲ, ಪ್ರಾಬಬ್ಲಿ ಈ ರಿಲೇಷನ್ಶಿಪ್ಪು ನನ್ನ ಹರ್ಟ್ ಮಾಡಿಬಿಟ್ಟು ಹೋಗುತ್ತೆ, ನಾನು ಇವ್ರ ಕೈಗೆ ಹಾರ್ಟ್ ಕೊಟ್ಬಿಟ್ರೆ ಇವ್ರು ನನ್ನ ಹಾರ್ಟ್ನ ಯೂಸ್ ಮಾಡ್ಕೊತಾರೆ, ಎಲ್ಲೋ ಒಂದು ಕಡೆ ನನ್ನ ಇನ್ನೋಸೆನ್ಸ್ನ ಯೂಸ್ ಮಾಡ್ಕೊತಾರೆ. ಪ್ರಾಬಬ್ಲಿ ಐ ಫೀಲ್ ದಿಸ್ ಇಸ್ ದ ರೀಸನ್. ಈವನ್ ಅವ್ರಿಗೂ ನಿಮ್ಮ ಬಗ್ಗೆ ಅದೇ ಅಟ್ರ್ಯಾಕ್ಷನ್ ಇದೆ, ಅದೇ ಒಂದು ಥಾಟ್ ಪ್ರೊಸೆಸ್ ಇದೆ. ಬಟ್
ದಿಸ್ ಪರ್ಸನ್ ಇಸ್ ಟೇಕಿಂಗ್ ಅ ಲಾಟ್ ಆಫ್ ಟೈಮ್ ಯುನೋ ನಿಮ್ಮನ್ನ ಟ್ರಸ್ಟ್ ಮಾಡೋದಕ್ಕೆ, ನಿಮ್ಮ ಕೈಗೆ ಅವ್ರ ಹಾರ್ಟ್ನ ಕೊಡೋಕ್ಕೆ. ಯುನೋ ದೇ ಆರ್ ಹಿಯರ್. ನೀವು ಇಲ್ಲಿದ್ರೆ ಅವ್ರು ಆಲ್ಮೋಸ್ಟ್ ಇಲ್ಲಿದ್ದಾರೆ, ಬಟ್ ಸಮ್ವೇರ್ ಅವ್ರ ಪಾಸ್ಟ್ ಕಣ್ಮುಂದೆ ಬರ್ತಾ ಇದೆ. ಅದೇ ಈ ಮನುಷ್ಯ ನೋಡ್ಬೋದು, ಈ ಬಿದ್ದೋಗಿರೋ ಕಪ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ, ಈ ಎದ್ದು ನಿಂತಿರೋ ಇನ್ನೆರಡು ಕಪ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಈವನ್ ದೋ ಯು ಆರ್ ಟ್ರೈಂಗ್ ಟು ಮೇಕ್ ದೆಮ್ ಫೀಲ್ ಕಂಫರ್ಟ್, ಅವ್ರನ್ನ ಕಂಫರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು ನೀವು, ಅವರಿಗೆ ಸೆಕ್ಯೂರ್ ಫೀಲ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ಬೋದು, ಬಟ್ ಹೀ ಈಸ್ ನಾಟ್ ದೇರ್ ಯೆಟ್ ಆರ್ ಶೀ ಈಸ್ ನಾಟ್ ದೇರ್ ಯೆಟ್. ಟೇಕಿಂಗ್ ಅ ಲಾಟ್ ಆಫ್ ಟೈಮ್ ಟು ಟ್ರಸ್ಟ್ ಯು ಅಷ್ಟೆ. ಸೊ ಯೂನಿವರ್ಸ್ ಮೆಸೇಜ್ ಏನು? ಟವರ್. ಐ ಫೀಲ್ ಎಲ್ಲೋ ಒಂದು ಕಡೆ ಈ ಪರ್ಸನ್ ಲೈಫ್ ಬಗ್ಗೆ ಹೇಳ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಸೊ ಟವರ್ ಈಸ್ ಅ ವೆರಿ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಕಾರ್ಡ್, ಅನ್ಎಕ್ಸ್ಪೆಕ್ಟೆಡ್ ಫಾಲ್ ಡೌನ್ ಕಾರ್ಡ್, ನಾಟ್ ರಿಯಲಿ ಅ ಪಾಸಿಟಿವ್ ಕಾರ್ಡ್ ಅಂತ ಹೇಳ್ಬೋದು. ಓಕೆ, ಸೊ ಒಂದು ನೀವು ಬಿಗ್ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಒನ್ ಥಿಂಗ್, ಈ ಚೇಂಜಸ್ನ ನೀವು ಅವಾಯ್ಡ್ ಮಾಡೋಕ್ಕೆ ಆಗಲ್ಲ, ಬಟ್ ಯು ನೀಡ್ ಟು ಆಕ್ಸೆಪ್ಟ್ ಇಟ್ ಅಷ್ಟೆ. ಆ್ಯಂಡ್ ಕೈಂಡ್ ಆಫ್ ಹಾರ್ಟ್ ಬ್ರೇಕಿಂಗ್ ಕಾರ್ಡ್ ಅನ್ಬೋದು. ಸೊ ನಾನಿಲ್ಲಿ ಏನು ನೋಡ್ತಾ ಇದ್ದೇನೆ ಅಂದರೆ, ಇಟ್ ಈಸ್ ಸರೌಂಡೆಡ್ ಬೈ ಸಮ್ ಪಾಸಿಟಿವ್ ಕಾರ್ಡ್ಸ್, ಕಂಪ್ಲೀಟಾಗಿ ನೆಗೆಟಿವ್ ಕಾರ್ಡ್ಸ್ ಸರೌಂಡಿಂಗ್ ಮಧ್ಯೆ ಇಲ್ಲ. ಸೊ ಡೆಫಿನೆಟ್ಲಿ ಈ ಪರ್ಸನ್ ಬಗ್ಗೆ ನಿಮಗೆ ಗೊತ್ತಿಲ್ಲದಿರೋದು ಬೇಕಾದಷ್ಟಿದೆ. ಒನ್ ಥಿಂಗ್, ಗ್ರೂಪ್ 2. ಆ್ಯಂಡ್ ಇದು ಹೆಂಗೆ ಅನಿಸ್ತಿದೆ ಗೊತ್ತಾ, ಈ ಪರ್ಸನ್ ಅವರ ವ್ಯಾಲ್ಯೂಸ್ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊತಾರೆ ನಿಮಗೋಸ್ಕರ. ಎಲ್ಲೋ ಒಂದು ಕಡೆ ಅವ್ರು ನಡ್ಕೊಬಂದಿರೋ ದಾರಿ, ನಡ್ಕೊಬಂದಿರೋ ರೀತಿ, ಇದನ್ನೆಲ್ಲ ಚೇಂಜ್ ಮಾಡ್ತಾರೆ ನಿಮಗೋಸ್ಕರ, ಅಥವಾ ನೀವು ಚೇಂಜ್ ಮಾಡಬೇಕು ಅವರಿಗೋಸ್ಕರ. ಸೊ ಯೂನಿವರ್ಸ್ ಮೆಸೇಜ್ ಇಲ್ಲಿ ಬಂದಿದೆ ಅಂದರೆ ಪ್ರಾಬ್ಲಿ ಒಬ್ಬರು ಇಲ್ಲಿ ಬ್ರೇಕ್ ಡೌನ್ ಆಗ್ತಾರೆ, ಅಥವಾ ನಿಮಗೆ ಗೊತ್ತಿಲ್ಲದಿರೋವಂಥ ಸಿಚುವೇಶನ್ ಅವ್ರ ಲೈಫಲ್ಲಿದೆ, ನಿಮಗೆ ಗೊತ್ತಿಲ್ಲದೆ ಇರೋದು ಬೇಕಾದಷ್ಟಿದೆ. ಆ್ಯಂಡ್ ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ಬ್ರೋಕನ್, ಐ ಫೀಲ್. ಈವನ್ ಅವ್ರು ಖುಷಿಯಾಗಿ ಹೊರಗಡೆ ಫೇಸ್ ಇಟ್ಕೊಂಡಿದ್ರು, ಹಿ ಆರ್ ಶಿ ಈಸ್ ಕಂಪ್ಲೀಟ್ಲಿ ಬ್ರೋಕನ್ ಆ್ಯಂಡ್ ನಾಟ್ ಇನ್ ಅ ಸ್ಟೇಟ್, ಇನ್ನೊಬ್ರನ್ನ ಟ್ರಸ್ಟ್ ಮಾಡೋ ಸ್ಟೇಟಲ್ಲಿಲ್ಲ. ಆ್ಯಂಡ್ not really in a state where they can love someone. ಒಂದು ಶಾಕಿಂಗ್, ಅನ್ಸೆಟ್ಲಿಂಗ್ ಟ್ರುತ್ ಸಿಚುವೇಶನ್ ಆಗುತ್ತೆ ನಿಮ್ಮ ಲೈಫಲ್ಲಿ ಈ ಒಂದು ರಿಲೇಷನ್ಶಿಪ್ ಬಗ್ಗೆ. ಐ ಡೋಂಟ್ ನೋ ವಾಟ್ ಶಾಕಿಂಗ್ ಸಿಚುವೇಶನ್ ಆಗುತ್ತೆ. ನೀವೊಂದು ಸತ್ಯ ತಿಳ್ಕೊಳ್ಳೋದಾಗಿರಬಹುದು, ಆಲ್ ಆಫ್ ಅ ಸಡನ್ ಈ ಪರ್ಸನ್ ಕಂಪ್ಲೀಟ್ಲಿ ಇಗ್ನೋರ್ ಮಾಡೋದು, ಅಥವಾ ಅಕೌಂಟ್ ಡಿಲೀಟ್ ಮಾಡಿಬಿಡೋದು ನೀವು ನೋಡ್ಬೋದು ಫ್ಯೂಚರಲ್ಲಿ. ಆರ್ ಡಿಫ್ರೆಂಟ್ ಪರ್ಸನಾಲಿಟಿನ ತೋರಿಸ್ಬಿಡ್ಬೋದು ಅವ್ರು ನಿಮಗೆ. ಸಡನ್ನಾಗಿ ಒಂದು ಪ್ಲೇಸ್ನ ಬಿಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿಬಿಡ್ಬೋದು. ಅವ್ರ ಪ್ಲ್ಯಾನ್ಸ್ನ ನಿಮಗೆ ಹೇಳಲ್ಲ, ಆ್ಯಂಡ್ ವೆನ್ ಯು ಗೆಟ್ ಟು ನೋ ನಿಮಗೆ ಶಾಕ್ ಆಗುತ್ತೆ, ಆಯಿತಾ. ಅಥವಾ ಅವ್ರು ಯಾವುದೋ ಒಂದು ಹ್ಯಾಬಿಟ್ ಬಗ್ಗೆ ನಿಮಗೆ ಗೊತ್ತಾಗೋದಾಗ್ಬೋದು, ರಿವೀಲ್ ಆಗೋದಾಗಿರ್ಬೋದು. ಸೊ ಏನೋ ಒಂದು ಚೇಂಜಸ್ ಆಗುತ್ತೆ ವೆರಿ ನಿಯರ್ ಫ್ಯೂಚರ್. ಗ್ರೂಪ್ 2 ಅದು ವೆರಿ ಶಾಕಿಂಗ್ ಆಗಿರುತ್ತೆ, ಆಯಿತಾ. ಇದು ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್ ಮೆಸೇಜ್. ಆ್ಯಂಡ್ ಒಂದು ವೆರಿ ಟ್ರಾನ್ಸ್ಫಾರ್ಮಿಂಗ್ ಪರ್ಸನ್ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ, ರೀಡಿಂಗ್ ನೋಡ್ತಾ ಇದ್ದೀರಾ ಅನ್ಬೋದು. ನಿಮ್ಮ ಎನರ್ಜಿ ಬಗ್ಗೆ ನೋಡೋಣ. ವೆರಿ ಇಂಟೆನ್ಸ್ ಮೆಸೇಜ್ ಬೈ ದ ವೇ. ಕಿಂಗ್ ಆಫ್ ಸ್ವರ್ಡ್ಸ್, 8 ಆಫ್ ಸ್ವರ್ಡ್ಸ್. 8 ಆಫ್ ಸ್ವರ್ಡ್ಸ್ ಒಂದು ನಾಟ್ ರಿಯಲಿ ಬೀಯಿಂಗ್ ಇನ್ ಕಾನ್ಫಿಡೆಂಟ್ ಕಾರ್ಡ್, ಆಯಿತಾ. ಅಂದರೆ ನಿಮಗೆ ನಿಜ ಹೇಳಬೇಕು, ನಿಮಗೆ ಎಕ್ಸ್ಪ್ರೆಸ್ ಮಾಡಬೇಕು, ಬಟ್ ನಿಮ್ಮನ್ನ ನೀವು ತಡೀತಾ ಇದ್ದೀರಾ. ನಿಮಗೆ ಯಾವುದೋ ಒಂದು ಭಯ ಇದೆ, ಅಥವಾ ಈ ಪರ್ಸನ್ ಬಗ್ಗೆ ನಿಮಗೇನೋ ಒಂದು ಗೊತ್ತಿದೆ, ಅದೊಂದು ರೀಸನಿಗೆ ನೀವು ಹಿಂದೆ ನಿಲ್ತಾ ಇದ್ದೀರಾ. ಆ್ಯಂಡ್ ನಿಮಗೆ ತುಂಬ ಭಯ ಇದೆ, ಒನ್ ಥಿಂಗ್. ಆ್ಯಂಡ್ ಈವನ್ ದೋ ನೀವು ಎಕ್ಸ್ಪ್ರೆಸ್ ಮಾಡ್ದೇ ಇದ್ರೂ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಎಲ್ಲವ್ರು ನಿಮ್ಮನ್ನ ರಿಜೆಕ್ಟ್ ಮಾಡಿಬಿಡ್ತಾರೋ, ಎಲ್ಲಿ ನಿಮ್ಮ ಹಾರ್ಟ್ನ ಬ್ರೇಕ್ ಮಾಡಿಬಿಡ್ತಾರೋ. ಐ ಫೀಲ್ ನೀವು ಅವರಿಗೆ ಒಂದು ಪಾಯಿಂಟ್ ಸಿಗ್ನಲ್ಲೂ ನೀವು ಕೊಟ್ಟಿಲ್ಲ ಅನಿಸುತ್ತೆ ನಿಮಗೆ ಅವ್ರನ್ನ ಇಷ್ಟ ಅಂತ. ನೀವು ಅವ್ರಿಗೊಂದು 0.1% ಫೀಲ್ ಕೊಟ್ಟಿಲ್ಲ, ನೀವು ಅವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅಂತ, ಅಥವಾ ನೀವು ಅವ್ರನ್ನ ಎಷ್ಟು ಸ್ಪೆಷಲ್ ಝೋನಲ್ಲಿ ಇಟ್ಟಿದ್ದೀರಾ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಐ ಫೀಲ್
ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ. ಬಿಕಾಸ್ 8 ಆಫ್ ಸ್ಪೋರ್ಟ್ಸ್ ಬಂದರೆ ಏನೋ ಪರ್ಸನ್ ಇಸ್ ನಾಟ್ ಹ್ಯಾವಿಂಗ್ ಹೋಪ್ ಇನ್ ದೆಮ್ಸೆಲ್ಸ್. ಅಂದರೆ ನಿಮಗೆ ನಿಮ್ಮ ಮೇಲೆ ಹೋಪ್ ಇಲ್ಲ, ನಿಜವಾಗ್ಲೂ ನೀವು ಇವ್ರನ್ನ ಇಷ್ಟಪಡ್ತಾ ಇದ್ದೀರಾ ಇಲ್ವಾ, ಜಸ್ಟ್ ಅಟ್ರ್ಯಾಕ್ಷನ್ ಇದು. ಏನೋ ಅವರು ಇನ್ ಕೇಸ್ ಚೆನ್ನಾಗಿ ಮೂವ್ ಮಾಡಿದ್ರೆ ನೀವು ನಿಜವಾಗ್ಲೂ ಅವ್ರ ಜೊತೆ ಸ್ಟಿಕ್ ಆನ್ ಆಗ್ತೀರಾ, ಅಥವಾ ನೀವು ಅವ್ರ ಲೈಫಲ್ಲಿ ಆಟಾಡ್ಬಿಡ್ತೀರಾ ಏನಾದರೂ, ಹೀಗೆ ಈ ಥರ ಥಾಟ್ಸ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಏನೇ ಒಳಗಡೆ ವಲ್ನರೇಬಲ್ ಥಾಟ್ಸ್ ಇದನ್ನು ಒಂದು ಬೋಲ್ಡ್ ಲುಕ್ನ ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ, ಬೋಲ್ಡ್ ಪರ್ಸ್ನಾಲಿಟಿನ ತೋರಿಸ್ತಾ ಇದ್ದೀರಾ. ಆ್ಯಂಡ್ ಡೆಫಿನೆಟ್ಲಿ ಯು ಆರ್ ನಾಟ್ ಕಾನ್ಫಿಡೆಂಟ್ ಈ ರಿಲೇಷನ್ಶಿಪ್ ಬಗ್ಗೆ. ಇದು ಹೆಂಗೆ ಅಂದರೆ ನಿಮಗೆ ಏನೋ ಒಂದು ಬೇಕು ನಿಮ್ಮ ಹಾರ್ಟ್ಗೆ, ಬಟ್ ನಿಮ್ಮ ಮೈಂಡ್ ಅದಕ್ಕೊಂದು ಕ್ಲಾರಿಟಿ ಕೊಡ್ತಾ ಇಲ್ಲ. ನಿಮ್ಮ ಮೈಂಡಲ್ಲೇ ಈ ನೆಗೆಟಿವ್ ಪ್ಯಾಟರ್ನ್ ಇರೋದು, ನಿಮ್ಮ ಮೈಂಡಲ್ಲೇ ಈ ನೆಗೆಟಿವ್ ಥಾಟ್ ಇರೋದು ಬಿಟ್ಟರೆ ಅಲ್ಲಿ ರಿಯಾಲಿಟಿಲಿ ಅಷ್ಟೊಂದು ನೆಗೆಟಿವ್ ಇಲ್ದೇ ಇರಬಹುದು. ಇವಾಗ ನೀವು ಕ್ವೆಶನ್ ಮಾಡಬೇಕು ನಿಮಗೇನೆ, ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ, ಯಾಕೆ ಇಷ್ಟೊಂದು ಹೆದರ್ಕೊತಾ ಇದ್ದೀರಾ ಏನೋ ಮೂವ್ ಆಗೋದಕ್ಕೆ, ಯಾಕೆ ನಿಮಗೆ ನೀವೇ ಟ್ರ್ಯಾಪ್ಡ್ ಸಿಚುವೇಶನಲ್ಲಿ ತಗೊತಾ ಇದ್ದೀರಾ. ಯುನೋ ಬಿಕಾಸ್ ಸಮ್ವೇರ್ ಯು ಗೈಸ್ ಹ್ಯಾವ್ ಸಮಥಿಂಗ್ ಟು ಡೂ ಟುಗೆದರ್. ಸಮ್ವೇರ್ ಎವ್ರಿ ಡೇ ಎಲ್ಲೋ ಒಂದು ಕಡೆ ನೀವು ಯಾವುದೋ ಒಂದು ಕಾನ್ವರ್ಸೇಷನ್ ಮಾಡ್ತೀರಾ, ಕಂಪ್ಲೀಟಾಗಿ ನೋ ಕಾಂಟ್ಯಾಕ್ಟಲ್ಲಂತೂ ಇಲ್ಲ, ಏನೋ ಒಂದು ಟುಗೆದರ್ ವರ್ಕ್ ಮಾಡ್ತಾ ಇದ್ದೀರಾ, ಅದಕ್ಕಾದ್ರೂ ನೀವು ಮಾತಾಡಬೇಕು. ಬಟ್ ಯು ಆರ್ ನಾಟ್ ಬೋಲ್ಡ್ ಎನಫ್ ಟು ಎಕ್ಸ್ಪ್ರೆಸ್ ವಾಟ್ ಯುವರ್ ಹಾರ್ಟ್ ವಾಂಟ್ಸ್. ಇವಾಗ ನೋಡೋಣ ನಿಮ್ಮ ಪರ್ಸನ್ದು ಎನರ್ಜಿ ಏನು ಈ ರಿಲೇಷನ್ಶಿಪ್ ಬಗ್ಗೆ ಅಂತ. 8 ಆಫ್ ವಾಂಡ್ಸ್, ವಾವ್, ದೇ ಆರ್ ಕಮ್ಮಿಂಗ್ ಫಾರ್ ಯು ಗೈಸ್. ನೋ ಮ್ಯಾಟರ್ ಅವ್ರು ಏನು ಎಕ್ಸ್ಪ್ರೆಸ್ ಮಾಡ್ದೇ ಇರಬಹುದು, ಬಟ್ ಅವರೊಂದು ಫ್ಲೋವಲ್ಲಿ ಹೋಗ್ತಾ ಇದ್ದಾರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು. ಆ್ಯಂಡ್ ಈವನ್ ದೋ ಅವ್ರು ಸ್ಲೋ ಆಗಿ ಮೂವ್ ಆಗ್ತಾಯಿದ್ರು, ಅಥವಾ ಈ ರಿಲೇಷನ್ಶಿಪ್ ಸ್ಲೋ ಆಗಿ ಮೂವ್ ಆಗ್ತಾಯಿದ್ರು, ಅಥವಾ ಏನೋ ಒಂದು ಕಡೆ ಅವ್ರ ಫೀಲಿಂಗ್ಸ್ ಬಗ್ಗೆ ಎಕ್ಸ್ಪ್ರೆಸ್ ಮಾಡ್ದೇ ಇದ್ರೂ ದೇ ವುಡ್ ಲವ್ ಟು ಕನೆಕ್ಟ್ ವಿತ್ ಯು, ದೇ ವುಡ್ ಲವ್ ಟು ಟಾಕ್ ಟು ಯು. ನಿಮ್ಮ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ, ನಿಮ್ಮ ಎನರ್ಜಿ ಇಷ್ಟ ಅವ್ರಿಗೆ. ನೀವು ಏನೇನು ಕ್ವೆಶನ್ ಮಾಡ್ತೀರಾ ಅದಕ್ಕೆ ಆನ್ಸರ್ ಮಾಡ್ತಾರೆ. ಆಬ್ವಿಯಸ್ಲಿ ಅವ್ರು ಎಕ್ಸ್ಪ್ರೆಸ್ ಮಾಡ್ದೇ ಇರ್ಬೋದು ಅವ್ರ ಸೈಡಿಂದ, ಬಟ್ ವಾಟ್ ಎವರ್ ಯು ಆಸ್ಕ್ ಫಾರ್ ದೇ ವಿಲ್ ಆನ್ಸರ್ ಇಟ್. ಬಿಕಾಸ್ ಎಲ್ಲೋ ಒಂದು ಕಡೆ ಎಂಪ್ರೆಸ್, ಎಲ್ಲೋ ಒಂದು ಕಡೆ ಮುಂಚೆ ಎಲ್ಲೂ ಇಲ್ದಿದ್ದೊಂದು ಖುಷಿ ಸಿಕ್ಕಿದೆ ಅವರಿಗೆ ನಿಮ್ಮಿಂದ, ಮುಂಚೆ ಎಲ್ಲೂ ಇಲ್ದಿದ್ದ ಒಂದು ಪೀಸ್ ಸಿಗ್ತಾ ಇದೆ ನಿಮ್ಮಿಂದ, ನಿಮ್ಮನ್ನ ಒಂದು ವೆರಿ ಪಾಸಿಟಿವ್ ಲೈಟಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಅವ್ರ ಜೊತೆ ಇದ್ದರೆ ಅವ್ರ ಲೈಫಲ್ಲೂ ಒಂದು ಗ್ರೋತ್ ಇರುತ್ತೆ, ನಿಮ್ಮ ಲೈಫಲ್ಲೂ ಒಂದು ಗ್ರೋತ್ ಇರುತ್ತೆ ಅನ್ನೋದನ್ನ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಅಮೇಝಿಂಗ್ ಕಾರ್ಡ್. ಎಲ್ಲೋ ಒಂದು ಕಡೆ ಅವ್ರಿಗೆ ನಿಮ್ಮ ಪ್ರೆಸೆನ್ಸ್ ಬೇಕು, ಎಲ್ಲೋ ಒಂದು ಕಡೆ ನೀವು ಅವ್ರ ಸುತ್ತಮುತ್ತ ಇರೋದ್ರಿಂದ ದೇ ಆರ್ ಫೀಲಿಂಗ್ ಬೆಟರ್. ದೇ ಥಿಂಕ್ ಯು ಆರ್ ವೆರಿ ಎಕ್ಸೈಟಿಂಗ್ ಪರ್ಸನ್, ದೇ ಥಿಂಕ್ ಯು ಮೇಕ್ ದೇರ್ ಡೇಸ್ ಬ್ಯೂಟಿಫುಲ್. ನೀವೊಂದು ಲೈಟ್ ತೊಗೊಬರ್ತೀರ ಅವ್ರದ್ದು ಲೈಫಲ್ಲಿ, ಕೈಂಡ್ ಆಫ್ ಅ ಮದರ್ಹುಡ್ ಕಾರ್ಡ್. ಪ್ರಾಬ್ಲಿ ಅವ್ರ ಲೈಫಲ್ಲಿ ಅವ್ರನ್ನ ನರ್ಚರ್ ಮಾಡೋದನ್ನ ಮಿಸ್ ಮಾಡ್ಕೊತಾ ಇದ್ರು ಅನ್ಸುತ್ತೆ, ಅಥವಾ ಯಾರೂ ಅವರಿಗೆ ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡಿರಲಿಲ್ಲ ಅವ್ರ ಪೇರೆಂಟ್ಸ್ನ ಬಿಟ್ಟರೆ ಅನಿಸುತ್ತೆ, ಅಥವಾ ಎಲ್ಲೋ ಒಂದು ಕಡೆ ನೀವು ಅವ್ರನ್ನ ಟ್ರೀಟ್ ಮಾಡೋದು ಅವರಿಗೆ ಓವರ್ಲಿ ಕೇರ್ ಮಾಡ್ತಾ ಇದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ಆ್ಯಂಡ್ ನೀವು ಕೇರ್ ಮಾಡೋದು ಅವ್ರಿಗೆ ಇಷ್ಟ, ನೀವು ಅವ್ರನ್ನ ಮಗು ಥರ ನೋಡ್ಕೊಳ್ಳೋದು ಇಷ್ಟ, ಅಥವಾ ಇಲ್ಲೊಂದು ಕಡೆ ನೀವು ಅವ್ರ ಬಗ್ಗೆ ಕನ್ಸರ್ನ್ ತೋರಿಸ್ತಿರಲ್ವ, ಅದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಹೇಳ್ಕೊಂಡೇ ಇರಬಹುದು, ಬಟ್ ಯು ಮೇಕ್ ದೆಮ್ ಫೀಲ್ ಅಲೈವ್, ಆ್ಯಂಡ್ ದಟ್ಸ್ ಇಟ್. ದೇ ಫೀಲ್ ಯು ಆರ್ ವೆರಿ ಪಾಸಿಟಿವ್. ದೇರ್ ಈಸ್ ಅ ಮದರ್ಲಿ ನೇಚರ್ ಇನ್ ಯು, ನೋ ಮ್ಯಾಟರ್ ಯು ಆರ್ ಅ ಗರ್ಲ್ ಆರ್ ಅ ಬಾಯ್, ಬಟ್ ನಿಮ್ಮಲ್ಲಿ ಆ ಒಂದು ಮದರ್ ನೇಚರ್ ಇದೆ. ನೀವು ಅವರ ಈ ಖಾಲಿ ಕಪ್ನ ಫುಲ್ ಮಾಡ್ತಾ ಇದ್ದೀರಾ ಡೇ ಬೈ ಡೇ. ಈ ಬೇಜಾರಲ್ಲಿರೋ ಪರ್ಸನ್ನ ನೀವು ಯು ಆರ್ ಟ್ರೈಂಗ್ ಟು ಮೇಕ್ ದೆಮ್ ಸ್ಟ್ರಾಂಗ್. ನೀವು ಸ್ಟ್ರಾಂಗ್ ಮಾಡ್ತಾ ಇದ್ದೀರಾ. ಅದೇ ಈ ಥರ ಒಂಥರ ಫುಲ್ ಮುರಿದೋಗಿರೋ ನೀರಿಲ್ದಿರೋ ಪ್ಲ್ಯಾಂಟನ್ನು ದಿನ ಅದಕ್ಕೆ ನೀರು ಹಾಕಿ 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 ಯು ಆರ್ ಮತ್ತೆ ಬೆಳೆಸ್ತಾ ಇದ್ದೀರಾ. ಆ ಥರ ಅವರ ಎಮೋಷನ್ಸ್ ಅವ್ರಿಗೆ ತುಂಬಾ ಕೈ ಕೊಟ್ಟಿತ್ತು ಅನಿಸುತ್ತೆ ಒನ್ಸ್ ಅಪಾನ್ ಅ ಟೈಮ್, ಬಟ್ ನಿಮ್ಮ ಜೊತೆ ಕನೆಕ್ಟ್ ಆದಮೇಲೆ ದೇ ಆರ್ ಫೀಲಿಂಗ್ ಬೆಟರ್ ಡೇ ಬೈ ಡೇ, ಆ್ಯಂಡ್ ದೇ ಲೈಕ್ ಯುವರ್ ಎನರ್ಜಿ.
ಐ ಫೀಲ್ ಈ ಪರ್ಸನ್ ಲವ್ಸ್ ಟು ಪಾರ್ಟಿ ಹೋಗೋದು ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದು, ಬಟ್ ಅವ್ರು ಅವಾಯ್ಡ್ ಮಾಡಿದ್ರು ಫಾರ್ ಸರ್ಟನ್ ರೀಸನ್ಸ್. ಲೈಫ್ ಸಿಚುವೇಶನ್ ಆಗಿರ್ಬೋದು, ಲೈಫಲ್ಲಿ ಏನೋ ಒಂದು ಸಡನ್ ಚೇಂಜಸ್ ಎಕ್ಸ್ಪೀರಿಯನ್ಸಿಂದ ಆಗಿರಬಹುದು. ಸೊ ಅವ್ರು ಮತ್ತೆ ಬ್ಯಾಕ್ ಟು ಒಂದು ಶೆಲ್ ಒಳಗೆ ಹೋಗಿದ್ರು, ಬಟ್ ನೀವು ಬಂದ ಮೇಲಿಂದ ಅವರು ಆ ಶೆಲ್ಲಿಂದ ಹೊರಗೆ ಬರ್ತಾ ಇದ್ದಾರೆ. ಒಂದು ಇಂಟ್ರೋವರ್ಟ್ ಆಗಿದ್ರು, ಬಟ್ ನೌ ದೇ ಆರ್ ಬಿಕಮಿಂಗ್ ಎನ್ ಎಕ್ಸ್ಟ್ರೋವರ್ಟ್. ಸೊ ನಿಮಗೆ ಕ್ವೆಶನ್ ಇದೆ, ನಾನು ರೈಟ್ ಥಿಂಗ್ ಮಾಡ್ತಾ ಇದ್ದೀನಾ ಅಂತ. ನೋ, ಐ ಮೀನ್ ರೈಟ್ ಥಿಂಗ್ ಮಾಡ್ತಾ ಇದ್ದೀನಾ ಇಲ್ವಾ ಅಂತ ಕ್ವೆಶನ್ ಇದೆ. ಬಟ್ ಎಸ್, ಯು ಆರ್ ಹೆಲ್ಪಿಂಗ್ ದ್ಯಾಮ್, ಬಟ್ ನಿಮಗಿವಾಗ ಒಂದು ಕ್ಲಾರಿಟಿ ಬೇಕು. ನೀವು ಇದನ್ನ ಮಾಡಬೇಕಾ ಬೇಡವಾ, ಯಾಕೆ ನಿಮಗೆ ಭಯ ಇದೆ, ಫಸ್ಟ್ ಆಫ್ ಆಲ್ ಅದಕ್ಕೊಂದು ಕ್ಲಾರಿಟಿ ತಗೋಬೇಕು. ಬಿಕಾಸ್ ಇಲ್ಲಿ ಸಫರ್ ಮಾಡ್ತಿರೋದು ನೀವೊಬ್ಬರೇ, ಅವರಿಗೆ he or she is not getting what you are going through, but you are helping them. And what you don't see coming is lovers, a union, a very beautiful connection ಅಂತಲೇ ಹೇಳ್ಬೋದು. ನಿಮ್ಮಿಬ್ಬರ ಮಧ್ಯ ಫಾರ್ಮ್ ಆಗುತ್ತೆ. there is a very special bond for you guys. ಅದು ನಿಮಗೆ ಕಾಣಿಸ್ತಾ ಇಲ್ಲ, ಫಾರ್ಮ್ ಆಗುತ್ತೆ. ನೀವೊಂದು ವೆರಿ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಕೊಡುವಂಥ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಮತ್ತು ಯೂನಿಯನ್ ಇದೆ. ಇನ್ ಕೇಸ್ ನೀವು ಸೆಪ್ರೇಷನಲ್ಲಿದ್ದರೆ ದೇರ್ ವಿಲ್ ಬಿ ಇಟ್ಸ್ ಲೈಕ್ ಒಂದು ಸಡನ್ ಚೇಂಜಸ್ ಆಗುತ್ತೆ ನಿಮ್ಮ ಲೈಫಲ್ಲಿ. ದ್ಯಾಟ್ ವಿಲ್ ಬ್ರಿಂಗ್ ಯು ಬೋತ್ ಬ್ಯಾಕ್ ಟುಗೆದರ್. ಓಕೆ, ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ನಿಸ್ತು ಈ ಮೆಸೇಜ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಮೆಸೇಜ್, ಆ್ಯಂಡ್ ವೆರಿ ಸ್ಪೆಷಲ್ ಅಂತ ಫೀಲ್ ಆಯಿತು ಫಸ್ಟ್ ಆಫ್ ಆಲ್. ಓಕೆ, ಸೊ ಪರ್ಸನ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ ಅಂತ ಹೇಳ್ತಾ, ನನಗೆ ತುಂಬ 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 ಇಷ್ಟ ಆಯಿತು ಮೆಸೇಜ್. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ ಥರ ವೀಡಿಯೋಸ್ ಬೇಕು ಅಂತ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.